ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದು ವಿಶೇಷ ಸಂದರ್ಶನ. ನಾನು ವಿನಾಯಕ್ ಗಂಗೊಳ್ಳಿ. ಇಂದಿನ ಸಂದರ್ಶನದ ವಿಶೇಷ ಅತಿಥಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ಈ ರಾಜ ಮನೆತನದವರು ಜನರ ಮಧ್ಯೆ ಕೆಲಸ ಮಾಡುವಾಗ ಈಗ ತಮಗೆ ಆ ಥರದ ಭಾವನೆ ಇದ್ದಿದ್ರು ಜನ ನಿಮ್ಮನ್ನು ಆ ಭಾವನೆಯಿಂದ ನೋಡ್ತಾರಲ್ಲ, ಇದನ್ನು ಹೇಗೆ ತೆಗಿತೀರಿ? ತಾವೇನು ವಿಸರ್ಜನೆ ಮಾಡಿಬಿಟ್ಟಿದ್ದೀರಾ? ಇಲ್ಲ, ಅದಿರ್ಬೋದು, ಆ ಥರ ಒಂದು ಸಂಬಂಧ ಇರ್ಬೋದು. ಹಿಂದಿನ ಕಾಲದಲ್ಲಿ ಅರಸರು ನಿಜವಾದ ಆಳ್ವಿಕೆ ಇರುವಾಗಲೂ ಕೂಡ ಜನರೊಂದಿಗೇ ಕೆಲಸ ಮಾಡಿದ್ರು. ಅದೇ ರೀತಿಯೇ ನಾವು ಮಾಡ್ತೀವಿ. ಆ ಪದವಿಗಳು ಇಲ್ಲದೇನೆ ಕೂಡ ಇವತ್ತಿನ ವ್ಯವಸ್ಥೆಗೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ. ಸರ್, ಈಗ ರಾಜಪ್ರಭುತ್ವಕ್ಕೂ ಪ್ರಜಾಪ್ರಭುತ್ವಕ್ಕೂ ತಾವು ಏನು ಡಿಫ್ರೆನ್ಸ್ ಅನ್ನು ನೋಡ್ತೀವಿ ಸರ್? ನಾನು ಹುಟ್ಟಿದ್ದೇ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಬೆಳೆದಿರೋದೇ ಅದು ಆ ವ್ಯವಸ್ಥೆಯಲ್ಲಿ. ನಮ್ಮ ಎಲ್ಲ ಸಂಸ್ಥೆಗಳು ಅದಕ್ಕೆ ಬೆಂಬಲಗಾಗಿ ನಮಗೆ ಎಲ್ಲ ಅಂದರೆ ನಮ್ಮ ಪಾಲನೆ ಎಲ್ಲ ಆಗಿರೋದು ಆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬೆಂಬಲಕ್ಕಾಗಿ ಅಂತ. ಸೊ ಅದರಲ್ಲಿ ಏನು ನನಗೆ ನಿಜವಾಗ್ಲೂ ರಾಜಪ್ರಭುತ್ವ ಹೇಗಿತ್ತು ಅಂತಲೇ ನಿಜವಾದ ಅನುಭವ ಇಲ್ಲ. ಅಂದಿನ ಕಾಲದ ಕಥೆಗಳನ್ನು ನಾವು ಕೇಳ್ತೀವಿ. ಮೈಸೂರು ಭಾಗದಲ್ಲಿ ಒಂದು ಒಳ್ಳೆಯ ಕೆಲಸ ಆಯಿತು, ಒಳ್ಳೆಯ ಅಭಿವೃದ್ಧಿ ಮಾಡಿದ್ರು, ಜನ ಸಮೃದ್ಧವಾಗಿದ್ದರು ಅಂತ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ವಿಷಯ. ಆ ಒಂದು ಒಳ್ಳೆಯ ನಾಯಕತ್ವದ ಪಾತ್ರವನ್ನು ನಾವು ವಹಿಸಬೇಕಾಗಿದೆ. ಸರ್, ಎಲ್ಲ ರಾಜರು ಜನಪರವಾಗಿರಬೇಕು ಅಂತ ಹೇಳುವಂಥದ್ದು ಏನು ಕಾನೂನಿಲ್ಲ. ಅನೇಕ ಜನ ರಾಜರು ಪ್ರಜಾಪೀಡಕರಾಗಿಯೂ ಸಹ ಈ ಉಂಟು. ರಾಜಕೀಯದಲ್ಲೂ ಇದೆ, ರಾಜಪ್ರಭುತ್ವದಲ್ಲೂ ಹಾಗೆ ನಡೀತಿದೆ. ಮೈಸೂರು ಅರಸರುಗಳು ಮಾತ್ರ ಯಾಕೆ ಯಾವಾಗಲೂ ಪ್ರಜಾ ಸೇವಕರಾಗಿ ಉಳ್ಕೊಂಡ್ರು? ಏನು ಕಾರಣ ಇದಕ್ಕೆ? ಇಲ್ಲ, ನಾಯಕರು ಮುಖ್ಯ ಇದರಲ್ಲಿ. ಈಗಿನ ಕಾಲದಲ್ಲಿ ನೀವು ನೋಡ್ಬೋದು, ರಾಜಕೀಯದಲ್ಲೂ ಕೂಡ ಹಲವಾರು ರಾಜಕಾರಣಿಗಳಿರ್ಬೋದು, ಭಾಳ ತಪ್ಪುಗಳು ಮಾಡಿದ್ದಾರೆ. ಅಂಥದ್ದು ಏನು ಅದು ಬೇಕಾದಷ್ಟು ಸಾಕ್ಷಿಗಳಿದ್ದಾವೆ, ಅಲ್ಲಿ ಏನು ಮೆನ್ಷನ್ ಮಾಡೋದು ಅವಶ್ಯಕತೆ ಇಲ್ಲ. ಅಂದಿನ ಕಾಲದಲ್ಲಿ ಯಾವ ವ್ಯವಸ್ಥೆಯಲ್ಲಿ ರಾಜಪ್ರಭುತ್ವದ ವ್ಯವಸ್ಥೆಯಲ್ಲೂ ಕೂಡ ಬೇಕಾದಷ್ಟು ರಾಜುಗಳಿದ್ದಾರೆ, ಅದಕ್ಕೂ ಕೂಡ ಸಾಕ್ಷಿ ಇದೆ, ಪ್ರೂಫ್ಗಳಿದ್ದಾವೆ. ಅಂದರೆ ಮೈಸೂರು ಕಡೆಯಲ್ಲಿ ನಮ್ಮ ಮೈಸೂರು ಅರಸರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಜನರು ಒಂದು ಹಿತರಕ್ಷಣೆಗೋಸ್ಕರ ಕೆಲಸ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಸೊ ಮುಖ್ಯವಾದದ್ದು ವ್ಯವಸ್ಥೆ ಅಲ್ಲ, ನಾಯಕರು ತಮ್ಮ ಪದವಿಯನ್ನು ಹೇಗೆ ಉಪಯೋಗಿಸ್ಕೋತಾರೆ, ಜನರ ಸೇವೆ ಹೇಗೆ ಮಾಡ್ತಾರೆ, ಅದು ಮುಖ್ಯ. ಸರ್, ಮೈಸೂರಿನ ಎಲ್ಲ ರಾಜರು ಭಾಳ ವಿಷನರಿ ಆಗಿದ್ದರು. ಈಗ ತಾವು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅಂತ ತೆಗೆದುಕೊಂಡ್ರೆ, ಮೈಸೂರು ಅರಸರು ಆಳಿದಂಥ ದಕ್ಷಿಣ ಕರ್ನಾಟಕ ಬಹಳ ಸಮೃದ್ಧಭರಿತವಾಗಿದೆ. ಆದರೆ ಉತ್ತರ ಕರ್ನಾಟಕ ಮಾತ್ರ ಅದು ಹಾಗೆ ಇವತ್ತಿಗೂ ಅದು ಹಿಂದುಳಿದಿದೆ ಅಂತ ಹೇಳುವಂಥ ಆರೋಪಗಳು ಕೇಳಿಬಂದು. ಯಾಕೆ ಸರ್ ಉತ್ತರ ಕರ್ನಾಟಕ ಒಂದು ಭಾಗ ಯಾಕೆ ಅದು ಹಿಂದುಳಿತು? ತಾವು ಆಳಿದಂಥ ದಕ್ಷಿಣ ಭಾರತ ಮಾತ್ರ ಅಂದರೆ ದಕ್ಷಿಣ ಕರ್ನಾಟಕ ಮಾತ್ರ ಯಾಕೆ ಅಭಿವೃದ್ಧಿ ಆಯಿತು? ಏನು ಡಿಫ್ರೆನ್ಸ್? ಇವತ್ತಿಗೂ ಆ ನೋವಿದೆಯಲ್ಲ ಕರ್ನಾಟಕ. ವ್ಯತ್ಯಾಸ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಮತ್ತೊಮ್ಮೆ ಹಿಂದಿನ ಪ್ರಶ್ನೆ ಪ್ರತಿಧ್ವನಿ ಬರ್ಬೋದು ಉತ್ತರದಲ್ಲಿ. ಆದರೆ ನಾಯಕರ ಯೋಗ್ಯತೆ ಮುಖ್ಯ, ವ್ಯವಸ್ಥೆ ಅಲ್ಲ, ನಾಯಕರ ಯೋಗ್ಯತೆ ಮುಖ್ಯ. ಯಾವ ವ್ಯವಸ್ಥೆಯಲ್ಲಿ ಒಳ್ಳೆ ನಾಯಕರಾಗಿ ಒಳ್ಳೆ ಕೆಲಸ ಮಾಡ್ತಾರೋ ಅವ್ರ ರಾಜ್ಯ ಒಳ್ಳೆಯದಾಗತ್ತೆ, ಅವ್ರ ರಾಜ್ಯ ಅಭಿವೃದ್ಧಿ ಆಗುತ್ತೆ, ಅವ್ರ ರಾಜ್ಯದಲ್ಲಿ ಜನರು ಒಂದು ಒಳ್ಳೆಯ ಸಮೃದ್ಧವಾಗಿ ಅವ್ರ ಜೀವನವನ್ನು ಮುಂದುವರಿತಾರೆ. ಯಾವ ಭಾಗದಲ್ಲಿ ನಾಯಕರು ತಮ್ಮದೇ ಆದ ಆಸ್ತಿಗೋಸ್ಕರ ಅಥವಾ ತಮ್ಮದೇ ಆದ ಕೆಲಸಕ್ಕೋಸ್ಕರ ಅಥವಾ ಜನರ ಹಿತರಕ್ಷಣೆಗೋಸ್ಕರ ಕೆಲಸ ಮಾಡದೇ ಇದ್ದರೆ ಅಲ್ಲಿ ಜಾಸ್ತಿ ಅಭಿವೃದ್ಧಿ ಆಗಿರೋಲ್ಲ. ಸೊ ವ್ಯವಸ್ಥೆಗಿಂತ ನಾಯಕರು ಮುಖ್ಯ. ಸರ್, ಈಗ ಡ್ಯಾಮ್ ಕಟ್ಟಿದ್ದು ತಮ್ಮ ಪರಂಪರೆಯವರು, ಕರೆಂಟ್ ಫಸ್ಟ್ ಬಂದಿದ್ದು ತಮ್ಮ ಪರಂಪರೆಯವರು, ರೈಲ್ವೆ ಟ್ರ್ಯಾಕ್ ಮಾಡಿದ್ದು ತಮ್ಮ ಪರಂಪರೆಯವರು, ವಿದ್ಯುತ್ ಕೊಟ್ಟಿದ್ದು ತಮ್ಮ ಪರಂಪರೆಯವರು, ಮೊದಲನೇ ಪ್ರಜಾಪ್ರಭುತ್ವ ಅಠಾರ್ನ ಕಚೇರಿ ಅಂತ ಮೊದಲನೇ ಪ್ರಜಾಪ್ರತಿನಿಧಿ ಸಭೆ ಮಾಡಿದ್ದು ತಮ್ಮ ಪ್ರತಿನಿಧಿಯವರು, ಮೊದಲನೇ ರಾಜ್ಯಪಾಲರು ನಿಮ್ಮ ಕಡೆಯವರು. ಇಷ್ಟೆಲ್ಲ ತಾವು ಜನಪರ ಸೇವೆ ಮಾಡಿ ಈಗ ತಾವು ರಾಜಕೀಯಕ್ಕೆ ಈಗ ತಮ್ಮ ತಲೆಮಾರಿಂದ ಈಗ ಮತ್ತೀಗ ವಾಪಸ್ ರಾಜಕೀಯಕ್ಕೆ ಬಂದಿದ್ರಿ. ಈಗ ಜನರಿಗೆ ನೀವು ಇಷ್ಟೆಲ್ಲ ಸೇವೆ ಮಾಡಿದರೆ ತಾವು ಓಟ್ ಕೇಳುವಂಥ ಅಗತ್ಯ ಇದೆಯಾ? ಇದೆ. ಇವತ್ತಿನ ವ್ಯವಸ್ಥೆಯಲ್ಲಿ ಜನರು ರಾಜರು ಅಂತ, ಪ್ರಜೆಗಳು ರಾಜರು ಅಂತ ನಮಗೆ ಗೊತ್ತಿದೆ. ಇವತ್ತಿನ ವ್ಯವಸ್ಥೆಯಲ್ಲಿ ಅವರ ಅಭಿಪ್ರಾಯಗಳು, ಅವರ ಆಲೋಚನೆಗಳು ಮತ್ತು ಅವ್ರ ಒಂದು ಏನು ಸಲಹೆ ಏನಿರ್ಬೋದು, ಅವರ ಸೇವೆ ಏನಿರ್ಬೋದು, ಅದರೊಂದಿಗೆ ನಾವು ಮುಂದೆ ಬರ್ಬೋದು. ಅವರ ಪ್ರತಿನಿಧಿ ಆಗಬೇಕಾಗಿರೋದು ಇವತ್ತಿನ ವ್ಯವಸ್ಥೆಯಲ್ಲಿ ಮುಖ್ಯವಾದದ್ದು. ಸೊ ಅದಕ್ಕಾಗಿ ಇದಕ್ಕೆ ವ್ಯವಸ್ಥೆಗೆ ತಕ್ಕಂತೆ ನಾವು ಕೆಲಸ ಮಾಡಬೇಕಾಗಿದೆ. ನಮ್ಮ ಅರಮನೆಯಲ್ಲಿ ಯಾವುದೇ ರೀತಿ ನಿರೀಕ್ಷಣೆ ಇಲ್ಲ. ಆಗಿನ ಕಾಲದಲ್ಲಿ ಅವ್ರ ಧರ್ಮ ಆಗಿತ್ತದು ರಾಜಧರ್ಮ. ರಾಜರು ಆಗಿ ಒಂದು ಜನರ ಹಿತರಕ್ಷಣೆಗೋಸ್ಕರ ನಾವು ಕೆಲಸ ಮಾಡಬೇಕಾಗಿದೆ. ಅದು ಅವ್ರ ಜವಾಬ್ದಾರಿ ಆಗಿತ್ತು, ಅದಕ್ಕಾಗಿ ಅವ್ರು ಕೆಲಸ ಮಾಡಿದರು. ಅದರಿಂದ ಜನರು ಬಂದು ಮತ್ತೊಮ್ಮೆ ಅವ್ರಿಗೆ ಆಳ್ವಿಕೆ ಕೊಡಬೇಕು ಅಂಥದ್ದು ನಿರೀಕ್ಷೆ ಏನೂ ಇಲ್ಲ. ಯಾಕಂದರೆ ಒಂದು ಇತಿಹಾಸದ ಒಂದು ಪುಟದಲ್ಲಿ ಮಹಾರಾಣಿಯೊಬ್ಬರು ತಮ್ಮ
ಚಿನ್ನವನ್ನ ಮಾರಿ ಡ್ಯಾಮಿಗೆ ಹಣ ಹಾಕಿದಂತ ಅದು ಉದಾಹರಣೆಗಳೆಲ್ಲ ರಾಜ ಇದೆ ತಮ್ಮ ಪರಂಪರೆಯಲ್ಲಿ. ಅಲ್ಲ, ಇದೆಲ್ಲ ಜನ ನೆನ್ಪಿಟ್ಕೋತಾರ ಈಗಿನ ಭಾರತ ಪಾರಂಪರ್ಯದಲ್ಲಿ ಅನೇಕ ರಾಜರು ತಮ್ಮ ಸ್ವಂತ ಆಸ್ತಿನೇ ಮಾರಿ ಅಥವಾ ತಮ್ಮ ಸ್ವಂತ ಏನು ನಾನು ಒಡವೆಗಳಿರ್ಬೋದು. ಇದ್ದೀನಿ ಅಂತ ಇಲ್ಲ, ನಾನು ಇತಿಹಾಸ ಏನ್ ಹೇಳ್ತಾ ಇದ್ದೆ ಅದನ್ನ ಅಷ್ಟೇ ಹೇಳ್ತೀನಿ. ಇಲ್ಲ, ನಿಜ, ಇದು ಭಾರತ ಪಾರಂಪರೆಯಲ್ಲಿ ತಮ್ಮ ಪರಂಪರೆ ಹೊಗಳಿಕೆಗೆ ಅರ್ಹರಿದ್ದಾರೆ, ಅದಕ್ಕೆ ನಾನು ಹೇಳ್ತಾ ಇರೋದು. ಇಲ್ಲ, ಅದು ಇದೆ, ಅದು ಭಾರತೀಯರಾಗಿ ರಾಜಧರ್ಮ ಇರುವಂಥದ್ದು ಈ ಭೂಮಿ, ಅದರಲ್ಲಿ ಅವರು ನಾಯಕರಾಗಿರೋದ್ರಿಂದ ಅವರು ಕೆಲಸವನ್ನು ಮಾಡಿದರು. ಜನರು ಅವರು ತಮ್ಮದೇ ಆದ ಪ್ರಜೆಗಳಾಗಿ ತಮ್ಮದೇ ಆದ ಒಂದು ಪ್ರಜೆಗಿಂತ ಜಾಸ್ತಿ ಅವರ ಸಹೋದರಿಯರು ಅಂಥ ಒಂದು ದೃಷ್ಟಿಕೋನದಲ್ಲಿ ನೋಡ್ತಾಯಿದ್ರು. ಅವ್ರದ್ದೇ ತಂದೆ ತಾಯಿ ಅಂತ ಎಲ್ಲ ಜನರು ಅವ್ರದ್ದೇ ಮಗ ಅಥವಾ ಮಕ್ಕಳು ಅಂತ ನೋಡ್ತಾಯಿದ್ರು ಅಂದಿನ ರಾಜರು. ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಸೊ ಅದಕ್ಕಾಗಿ ನಮ್ಮಲ್ಲಿ ಏನು ನಿರೀಕ್ಷೆ ಇಲ್ಲ, ಜನರು ಬಂದು ಅದಕ್ಕಾಗಿ ನೀವು ಬಂದು ನಮಗೆ ಮತ ಕೊಡಬೇಕು ಅಂಥದ್ದು ನಿರೀಕ್ಷೆ ಇಲ್ಲ. ನಾನು ಕಳೆದ 9 ವರ್ಷದಿಂದ ನೀವು ನಮ್ಮನ್ನ ಈ ಪಾರಂಪರೆಗೆ ಸ್ವೀಕರಿಸಿದ ನಾನು ಚಿರಋಣಿಯಾಗಿದ್ದೀನಿ. ಆ ಋಣವನ್ನು ತೀರಿಸಲಿಕ್ಕೆ ನಾನು ಮನವಿ ಮಾಡ್ತಾ ಇರೋದು. ಮತ್ತು ನಮಗೆ ಈ ಮೈಸೂರು ಮತ್ತು ಕೊಡಗು ಭಾಗದಲ್ಲಿ ನಮಗಿರುವ ಅಭಿವೃದ್ಧಿಯ ದೃಷ್ಟಿ ಮತ್ತು ನಮ್ಮ ಪ್ರಧಾನಮಂತ್ರಿಯವರು ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾ ಇರೋ ಕೆಲಸ, ಅದು ನಿಜವಾಗ್ಲೂ ಶ್ಲಾಘನೀಯ. ಅದು ಅವ್ರ ಪರವಾಗಿ ಒಂದು ಸೇತುವೆಯಾಗಿ ಮೈಸೂರು ಕೊಡಗು ಭಾಗದಲ್ಲೂ ಕೂಡ ಅಭಿವೃದ್ಧಿ ಮಾಡುವಂಥದ್ದು ನನ್ನ ಉದ್ದೇಶ. ಸರ್, ತಾವೀಗ ರಾಜಕೀಯಕ್ಕೆ ಬರ್ತಾ ಇದ್ದೀರಿ, ಫೈನ್ ಸರ್. ಆದರೆ ರಾಜರ ಜೀವನ ಶೈಲಿಯೆಲ್ಲ ಬಂಗಾರದ ಗಿಳಿ ಥರ ಇರ್ತದೆ ಅಥವಾ ಬಂಗಾರದ ಪಂಜರದೊಳಗಿನ ಗಿಳಿ ಥರ ಇರ್ತದೆ ಅಂತ ಅದ್ರ ಹೊರಗಡೆಯಿಂದ ಇರ್ತಕ್ಕಂಥ ಒಂದು ಪರ್ಸ್ಪೆಕ್ಟಿವ್. ಅದು ಪಾಶ್ಚಾತ್ಯ ದೇಶದಲ್ಲಿ ಬಹುಶಃ ಇರ್ಬೋದು. ಇಲ್ಲಿ ಭಾರತೀಯ ಪಾರಂಪರೆಯಲ್ಲಿ ರಾಜರು ಬೇರೆ ದೃಷ್ಟಿಕೋನದಲ್ಲಿ ನೋಡಬೇಕಾಗಿದೆ. ಅವರು ರಾಜಧರ್ಮ ಎಂಬುದೊಂದು ಪದ್ಧತಿ ಇತ್ತು. ಆ ಪದ್ಧತಿ ಮೂಲಕ ಅವರು ಜನರ ಸೇವೆ ಮಾಡಬೇಕಾಗಿದೆ, ಜನರ ಹಿತರಕ್ಷಣೆ ನೋಡ್ಕೋಬೇಕಾಗಿದೆ. ಅದು ಒಳ್ಳೆಯ ಪದ್ಧತಿ. ಅದು ಇವತ್ತಿನ ನಾಯಕರು ಅಂದರೆ ರಾಜಕೀಯದ ಮೂಲಕ ಅನುಸರಿಸ್ತಾ ಬಂದಿದ್ದಾರೆ ಹಲವಾರು. ಅದಂಥದ್ದೇನಿಲ್ಲ, ಅದು ಬಂದಿದೆ, ಬಟ್ ಇವಾಗ ಬೇರೆ ರೂಪದಲ್ಲಿ ನಾವು ನೋಡ್ತೀವಿ. ಸರ್, ರಾಜ ಪರಂಪರೆಯಲ್ಲಿ ಹುಟ್ಟೋದು ಅದೊಂಥರ ವರನ ಸರ್, ಶಾಪನ ಸರ್? ಏನೂ ಇಲ್ಲ, ಎರಡೂ ಇಲ್ಲ. ನೋಡಿ, ಎಲ್ಲಕ್ಕೂ ಅಡ್ವಾಂಟೇಜು ಡಿಸಡ್ವಾಂಟೇಜ್ ಇದ್ದೇ ಇರುತ್ತೆ. ಏನು ಅದಂಥದ್ದು ಏನಿಲ್ಲ ಅಲ್ಲಿ. ಬಟ್ ನನ್ನ ಪ್ರಕಾರ ಅದು ನಮಗೆ ಅಡ್ವಾಂಟೇಜ್ ಆಗುತ್ತೆ. ಐ ಥಿಂಕ್ ಮೈಸೂರು ಬಗ್ಗೆ ಹೆಚ್ಚಾಗಿ ಒಂದು ಗಮನ ಬರುತ್ತೆ, ಜನರಲ್ಲಿ ಜಾಗೃತಿ ಬಂದಿದೆ. ನೀವು ನೋಡಿದ್ದೀರಿ ಎಲೆಕ್ಷನ್, ಈ ಚುನಾವಣೆ ಮೂಲಕನೇ ಎಷ್ಟು ಇವಾಗ ಇಲ್ಲದೇ ಇರೋ ಎಲ್ಲ ಮಾಹಿತಿ ಇವಾಗ ನಮ್ಮ ಕಡೆ ಮೈಸೂರು ಕಡೆಯೇ ಎಲ್ಲರೂ ನೋಡ್ತಾ ಇದ್ದಾರೆ. ಸೊ ಅದರಿಂದ ಒಳ್ಳೆಯದಾಗುತ್ತೆ ಅಂತ ನನ್ನ ಅನುಭವ. ಓಕೆ ಸರ್, ತಮಗೆ ಎಲ್ಲ ಪಕ್ಷಗಳಿಂದನೂ ಸ್ವಾಗತ ಮಾಡಿದ್ದಾರೆ, ಎಲ್ಲ ಪಕ್ಷಗಳಿಂದನೂ ತಮಗೆ ಟಿಕೆಟ್ ಕೊಡ್ಬೋದಾಗಿತ್ತು. ಬಟ್ ಚಾಯ್ಸ್ BJP ಯಾಕೆ? ಯಾವುದೇ ಪಕ್ಷದ ಅಭ್ಯರ್ಥಿ ಆಗಲಿಕ್ಕೆ ನಮ್ಮ ನಂಬಿಕೆಗೆ ಇರ್ಬೋದು, ನಮ್ಮ ಈ ಅಭಿವೃದ್ಧಿಯ ದೃಷ್ಟಿ ಇರ್ಬೋದು, ನಮ್ಮ ದೃಷ್ಟಿಕೋನಗಳಿರ್ಬೋದು, ನಮ್ಮ ಸಿದ್ಧಾಂತ ಇರಬೇಕು. ಪಕ್ಷದ ಮತ್ತು ವ್ಯಕ್ತಿಯಲ್ಲಿ ಒಂದು ರೀತಿಯ ಹೊಂದಾಣಿಕೆ ಇರಬೇಕು. ಸೊ ನನಗೆ ಅದು ಯೋಚನೆ ಮಾಡುವಾಗ BJPನೇ ಸೂಕ್ತ ಅನಿಸ್ತು. ಅಂದರೆ ಏನು ಅದ್ರ ಹಿಂದೆ ಏನು ಕಾರಣ ಇದೆ ಅಂದರೆ ಮೋದಿಯವರ ಲೀಡರ್ಶಿಪ್ ನೋಡಿನೋ? ಅಫ್ಕೋರ್ಸ್ ಅದು ಸ್ಫೂರ್ತಿನೇ ನಮಗೆ. ಪ್ರಧಾನಮಂತ್ರಿ ಅವ್ರು ಮಾಡ್ತಾ ಇರೋ ಕೆಲಸ ನಿಜವಾಗ್ಲೂ ಭಾಳ ಶ್ಲಾಘನೀಯದು. ಬಟ್ BJP ಇಡೀ ಇತಿಹಾಸ ನೋಡೋಕ್ಕೆ ಹೋದರೆ ಅದು ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ ಅದರಲ್ಲಿ ಒಂದು ರೀತಿಯ ಹೊಂದಾಣಿಕೆ ಇದೆ ವೈಯಕ್ತಿಕವಾಗಿ. ಬಟ್ ಮೈಸೂರು ರಾಯಲ್ ಫ್ಯಾಮಿಲಿ ಇಸ್ ಎ ಕಾಂಗ್ರೆಸ್ ಫ್ಯಾಮಿಲಿ ಅಂತ ಹೇಳ್ತಾರಲ್ಲ ಸರ್, ಇದು ನಿಜಾನಾ? ಏನು ನಿಜ ಇಲ್ಲ. ನಾವು ಪಕ್ಷಾತೀತ ಕೆಲಸ ಮಾಡ್ತೀವಿ ನಾವು ಇವಾಗ. ಬಟ್ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಪಕ್ಷವನ್ನು ಆಯ್ಕೆ ಮಾಡಬೇಕಾಗಿರೋದು ಮುಖ್ಯ. ನ್ಯಾಷನಲಿಸ್ಟಿಕ್ ಪಾರ್ಟಿ ಆಗಿದೆ. ಅದ್ರ ಜೊತೆಗೆ ನಮ್ಮ ಪ್ರಧಾನಮಂತ್ರಿ ಅವ್ರು ಮಾಡ್ತಾ ಇರೋ ಕೆಲಸ ನಿಜವಾಗ್ಲೂ ಶ್ಲಾಘನೀಯದು. ಮತ್ತು ಅವರೇ ಸ್ಫೂರ್ತಿ ಆಗಿರೋದ್ರಿಂದ BJP ನಮಗೆ ಸೂಕ್ತ ಪಕ್ಷ ಅಂತ ಅನಿಸ್ತು. ಸರ್, 2019ರಲ್ಲೂ ಸಹ ತಾವು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳುವಂಥ ಟಾಕ್ಸ್ಗಳೆಲ್ಲ ಇದ್ವು. 2019ರಲ್ಲಿ ಹೌದು ಇತ್ತು, ಒಂದು ರೀತಿಯ ಚರ್ಚೆಗಳು ನಡೀತಾ ಇತ್ತು. ಆವಾಗ ನಾನು ಇಲ್ಲ ಅಂತ ಹೇಳಿದೆ. ನನಗೂ ಆವಾಗ ಆಸಕ್ತಿ ಇರಲಿಲ್ಲ ಬಂದು ರಾಜಕೀಯದಲ್ಲಿ. ಆದರೆ ನಾನು ಇವಾಗ ಒಂದು ಸ್ವಲ್ಪ ನಮಗೂ ಸಿದ್ಧರಾಗಲಿಕ್ಕೆ ಒಂದು ಸ್ವಲ್ಪ ಸಮಯ ಬೇಕಾಗಿತ್ತು. ಇವಾಗ ಸಿದ್ಧ ಆಗಿದ್ದೀನಿ. ಕಳೆದ 1 ವರ್ಷದಲ್ಲಿ ನಮಗೆ ರಾಜಕೀಯದ ಮೂಲಕ ನಾನು ಕೆಲಸ ಮಾಡ್ತೀನಿ ಅಂತ ನನಗೆ ಒಂದು ಆಲೋಚನೆ ಇತ್ತು, ಒಂದು ಕಲ್ಪನೆ ಇತ್ತು. ಸೊ ಅದಕ್ಕಾಗಿ ನಾನು ಸೇರ್ಪಡೆ. ಇಂಥ ಪರ್ಟಿಕ್ಯುಲರ್ ಪ್ರೇರಣೆ ಅಂತ ಏನಾದರೂ ಇದೆಯಾ ಸರ್ ರಾಜಕೀಯಕ್ಕೆ ಬರಲಿಕ್ಕೆ? ಇವತ್ತಿನ ವ್ಯವಸ್ಥೆಯಲ್ಲಿ ನೀತಿ ನಿಯಮ ಮೂಲಕ ನೀವು ಒಂದು ಬದಲಾವಣೆ ತರಬೇಕಂದ್ರೆ, ದೊಡ್ಡ ಮಟ್ಟದಲ್ಲಿ ಸಮಾಜ ಸೇವೆ ಮಾಡಬೇಕಂದ್ರೆ ಇವತ್ತಿನ ವ್ಯವಸ್ಥೆಗೆ ತಕ್ಕಂತೆ ನಾವು ಕೆಲಸ ಮಾಡಬೇಕಾಗಿದೆ. ಇವತ್ತಿನ ವ್ಯವಸ್ಥೆ ಪ್ರಜಾಪ್ರಭುತ್ವ, ಅದರಲ್ಲಿ ಅಧಿಕಾರ ಬರಬೇಕಂದ್ರೆ ಅದು ರಾಜಕೀಯ ಮೂಲಕ ನಮಗೆ ಜನರ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕಾಗಿದೆ. ಸರ್, ಮೈಸೂರಿನಲ್ಲಿ ನಾನೀಗ ಹಿಂದೆ ಹಲವಾರು ಉದಾಹರಣೆಗಳನ್ನೆಲ್ಲ ಹೇಳಿದೆ, ರಾಜ ಪರಂಪರೆಯವರು ಏನೆಲ್ಲ ಮಾಡಿದ್ದಾರೆ ನಾಡಿನ ಜನರಿಗೆ ಅಂತ.
ಇದನ್ನು ಮುಂದಿನ ತಲೆಮಾರಿಗೆ ತೆಗೆದುಕೊಂಡು ಹೋಗಲಿಕ್ಕೆ ತಮ್ಮ ಏನು ಆ್ಯಕ್ಷನ್ ಪ್ಲ್ಯಾನ್ಸ್ಗಳಿದ್ದಾವೆ ಸರ್? ಮೈಸೂರು ಅರಸರು ಮಾಡಿರೋ ಕೆಲಸ ಅಂದಿನ ಕಾಲಕ್ಕೆ, ಅಂದಿನ ರಾಜ್ಯಕ್ಕೆ ಒಳ್ಳೆಯದಾಗಲಿಕ್ಕೆ ಅದು ಮಾಡಿರೋ ಕೆಲಸ. ಇವತ್ತು ನಮ್ಮ ದೇಶಕ್ಕಾಗಿ ಮತ್ತು ನಮ್ಮ ಮೈಸೂರು ಕೊಡಗು ಕಾನ್ಸ್ಟಿಟ್ಯೂನ್ಸಿಗಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಭಾಳಷ್ಟು ಅವಕಾಶಗಳಿದೆ ಈ ಭಾಗದಲ್ಲಿ. ನಾನು ಪ್ರಧಾನಮಂತ್ರಿ ಅವರು ಮಾಡ್ತಾ ಇರುವ ಕೆಲಸ ಇಡೀ ಬ್ರ್ಯಾಂಡ್ ಇಂಡಿಯಾಗೋಸ್ಕರ, ನಮ್ಮ ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸುವುದಕ್ಕಾಗಿ ಮತ್ತು ಭಾರತೀಯ ಪರಂಪರೆ ರಕ್ಷಣೆಗಾಗಿ, ಅದಕ್ಕಾಗಿ ಒಂದು ಸೇತುವೆಯಾಗಿ ಇಲ್ಲಿ ಕೆಲಸ ಮಾಡ್ತೀವಿ. ಅಭಿವೃದ್ಧಿಯ ನಿಟ್ಟಿನಲ್ಲಿ ಅವರು ಭಾಳಷ್ಟು ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ. ಅದೆಲ್ಲನೂ ಒಂದು ಸೇತುವೆಯಾಗಿ ಇಲ್ಲಿ ಕೆಲಸ ಮಾಡ್ತೀವಿ. ಮೈಸೂರು ಮತ್ತು ಕೊಡಗು ಭಾಗಕ್ಕೆ ಸ್ಪೆಸಿಫಿಕ್ ಆಗಿ ಮಾತಾಡಬೇಕಂದ್ರೆ, ಮೊದಲನೇದು ನಮ್ಮ ಕೃಷಿ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಅವಲಂಬನೆ ಇದೆ. ಮೈಸೂರಲ್ಲಿ ನಾವು ರೈಸ್ ಇರ್ಬೋದು, ರಾಗಿ ಇರ್ಬೋದು, ಅನೇಕ ಬೆಳೆಗಳನ್ನು ಬೆಳೀತಾರೆ ಇಲ್ಲಿ. ಅದಕ್ಕೆಲ್ಲನೂ ಒಂದು ಕೌಶಲ್ಯ ಅಭಿವೃದ್ಧಿ ಮಾಡಬೇಕಾಗಿದೆ ಮತ್ತು ರೈತರ ಇನ್ಕಮನ್ನು ಹೆಚ್ಚಿಸುವುದಕ್ಕಾಗಿ ನಾವು ಪ್ರೋತ್ಸಾಹವನ್ನು ಕೊಡಬೇಕಾಗಿದೆ. ಕೊಡಗುಲು ಕೂಡ ಅದೇ ರೀತಿ, ಬಟ್ ಕಾಫಿ ಬೆಳೀತಾರೆ ಅಲ್ಲೇ ಜಾಸ್ತಿ, ಆರೆಂಜ್ ಬೆಳೀತಾರೆ ಜಾಸ್ತಿ, ಪೆಪ್ಪರ್ ಬೆಳೀತಾರೆ ಜಾಸ್ತಿ. ಅದಕ್ಕೂ ಕೂಡ ಒಂದು ಪ್ರೋತ್ಸಾಹ ಮಾಡಬೇಕಾಗಿದೆ. ಅದಕ್ಕೆ ತಕ್ಕಂತೆ ಕೆಲವು ಸಮಸ್ಯೆಗಳಿದ್ದಾವೆ. ಅಲ್ಲಿ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್, ವನ್ಯಜೀವಿ ಮಾನವ ಸಂಘರ್ಷ ಹೆಚ್ಚಾಗಿದೆ. ಅದನ್ನು ಪರಿಹರಿಸೋದ್ರಲ್ಲಿ ನಮಗೆ ಭಾಳಷ್ಟು ಅನುಭವ ಇದೆ. ಯಾಕಂದರೆ ನಾವು ಬೇಟೆಗೆ ಹೋಗ್ತಾ ಇದ್ರಂತೆ ಅದಿರ್ಬೋದು, ಬಟ್ ಅದರಲ್ಲಿ ಇವತ್ತಿನ ವನ್ಯಜೀವಿ ಸಂರಕ್ಷಣೆಯಲ್ಲಿ ವನ್ಯಜೀವಿ ಮಾನವ ಸಂಘರ್ಷ ಅದನ್ನು ಪರಿಹರಿಸೋದು ಪ್ರಥಮ ಕರ್ತವ್ಯ ಆಗಿದೆ. ಅದರಲ್ಲೂ ಭಾಳಷ್ಟು ನಮಗೆ ಅನುಭವ ಇದೆ. ಯಾಕಂದರೆ ವನ್ಯಜೀವಿ ಪ್ರೇಮಿನೇ ಆಗಿರೋದು, ಕಾಡು ಪ್ರೇಮಿ ಆಗಿರೋದ್ರಿಂದ ಅದರಲ್ಲಿ ಭಾಳಷ್ಟು ಅನುಭವ ಇದೆ ನಮಗೆ ಆ ಕೆಲಸ ಮಾಡ್ತಾ. ಅದರ ಜೊತೆಗೆ ಎರಡು ಭಾಗದಲ್ಲೂ ಕೂಡ ಪ್ರಕೃತಿಯ ಕಾಳಜಿ ಭಾಳ ದೊಡ್ಡದು. ಮೈಸೂರಿನವ್ರಿಗೆ ಮೈಸೂರಾಗೆ ಅದು ಉಳಿಬೇಕು ಪಾರಂಪರೆ, ಕೊಡಗುನಲ್ಲಿ ಕೊಡಗು ಹಾಗೆ ಉಳಿಬೇಕಾಗಿರೋದು ಪಾರಂಪರೆ. ಅದರ ಜೊತೆಗೆ ಒಂದು ಆರ್ಗ್ಯಾನಿಕ್ ಡೆವಲಪ್ಮೆಂಟ್ ಮಾಡಬೇಕಾಗಿರೋದು ಭಾಳ ಮುಖ್ಯ. ಯಾಕಂದರೆ ಡೆವಲಪ್ಮೆಂಟ್ ಆಗಬೇಕಾಗಿರೋದು ಬರೀ ಅಭಿವೃದ್ಧಿಗೋಸ್ಕರ ಅಲ್ಲ, ಅಭಿವೃದ್ಧಿ ಎಲ್ಲಿ ಸೂಕ್ತ, ಹೇಗೆ ಮಾಡಬೇಕು ಅದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ಅದಕ್ಕೆಲ್ಲನೂ ನಮಗೆ ನಮ್ಮ ವಿದ್ಯಾಭ್ಯಾಸ ಇರ್ಬೋದು, ನಮ್ಮ ಯಾವ ರೀತಿ ನಮ್ಮ ಪಾಲನೆಯೂ ಆಗಿದೆ, ಅದೆಲ್ಲ ಭಾಳ ಸಹಾಯ ಆಗುತ್ತೆ. ಅಂದರೆ ತಮ್ಮ ಪರಂಪರೆ ಆ ಸಾರ್ವಭೌಮತೆ ಅಭಿವೃದ್ಧಿದನ್ನು ತಾವು ಮತ್ತೆ ಇಲ್ಲಿ ಎತ್ತಿ ಹಿಡಿತೀರಿ. ಒಂದು ಅರ್ಥದಲ್ಲಿ ಅದು ನಿಜ. ಆದರೆ ಇವತ್ತಿನ ವ್ಯವಸ್ಥೆಯಲ್ಲಿ ಇವತ್ತಿನ ನಾಯಕರೊಂದಿಗೆ, ಇವತ್ತಿನ ಹಿರಿಯರೊಂದಿಗೆ, ಅವರ ಸಲಹೆಯೊಂದಿಗೆ ಮಾಡ್ತೀವಿ. ಓಕೆ ಸರ್, ತಾವು ರಾಜಕೀಯಕ್ಕೆ ಬರೋದಕ್ಕೆ ತಮ್ಮ ರಾಜ ಪರಿವಾರದ ಏನಾದರೂ ವಿರೋಧಗಳಿತ್ತು ಸರ್? ಈ ಥರದೊಂದು ಟಾಕ್ಸ್ ಇದೆ, ನಿಮ್ಮ ತಾಯಿಯವ್ರದ್ದು ವಿರೋಧ ಇತ್ತು ಅಂತ. ಇಲ್ಲ, ಅವ್ರ ಆಶೀರ್ವಾದ ಇಲ್ಲದೇ ನನ್ನದೇನು ಕೆಲಸ ಪ್ರಾರಂಭ ಆಗೋದಿಲ್ಲ. ಅವರ ಆಶೀರ್ವಾದ ಒಂದಿಗೇ ನಾನು ಇಲ್ಲಿ ಕ್ಷೇತ್ರಕ್ಕೆ ಬಂದಿರೋದು. ಸರ್, ತಮ್ಮ ಪತ್ನಿ ತ್ರಿಷಿಕಾ ಮಹಾರಾಣಿಯವರು ಅವ್ರದ್ದೇನು ಅಭಿಪ್ರಾಯ ಇತ್ತು ಸರ್? ನಾನು ಏನೇ ಕೆಲಸ ಮಾಡಿದ್ರು ಅವ್ರ ಬೆಂಬಲ ಮನೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಅವರು ಇದಕ್ಕೂ ನಾನು ಈ ಅಖಾಡಕ್ಕೆ ಇಳಿತೀನಿ ಅಂತ ಹೇಳಿರುವಾಗ ಅವರು ಸರಿ, ಏನು ಬೆಂಬಲ ಬೇಕಾದರೂ ಇದ್ದೇ ಇರುತ್ತೆ ಯಾವಾಗಲೂ ಅಂತ ಹೇಳಿ. ಸರ್, ಪೊಲಿಟಿಕಲ್ ಮಾರ್ಕೆಟ್ನಲ್ಲಿ ಒಂದು ಟಾಕ್ಸ್ ಇದೆ ಸರ್. ತಮ್ಮ ಫಾದರ್ ಇನ್ ಲಾ ಹರ್ಷವರ್ಧನ್ ಸಿಂಗ್ ಅವರು ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಭಾಳ ಆಪ್ತರಾಗಿರ್ತಕ್ಕಂಥ ನಾಯಕರು. ತಮಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಅವರದ್ದು ಒಂದು ಮೇಜರ್ ಜವಾಬ್ದಾರಿಗಳಿದ್ದಾವೆ, ಪಾಲನೆ ಮಾಡಿದ್ದಾರೆ ಅಂತ ಈ ಥರದೊಂದು ಸುಳ್ಳು, ಎಲ್ಲ ಷಡ್ಯಂತ್ರ, ಅದರಲ್ಲಿ ಏನು ಸತ್ಯವಿಲ್ಲ. ಅವರೇನು MP, ಅವರು ರಾಜ್ಯಸಭಾ MP ಆಗಿದ್ದರು, ಅದು ನಿಜ. ಆದರೆ ಸುಮಾರು 1.5 ವರ್ಷ ಆಗಿದೆ ಆಗಲೇ ಅದು ಬಿಟ್ಟು ಹೋಗಿ. ಮತ್ತು ಅವರು ಇವಾಗ ಬ್ಯಾಕ್ ಟು ಅವ್ರ ಪರ್ಸನಲ್ ಲೈಫಲ್ಲೇ ಅವರು ಕೆಲಸ ಮಾಡ್ತಾಯಿದ್ದಾರೆ ಡೂಂಗರ್ಪುರಲ್ಲಿ. ಅದಕ್ಕೂ ಏನು ಸಂಬಂಧವಿಲ್ಲ. ನಮ್ಮ ಅರಮನೆಯಿಂದನೇ ಎಲ್ಲ ಪಕ್ಷದ ಜೊತೆಗೆ ಎಲ್ಲ ನಾಯಕರೊಂದಿಗೆ ಅರಮನೆಗೆ ಸೀಮಿತ ಏನು ಕೆಲಸ ಇರ್ಬೋದು, ಅದರ ಜೊತೆ ನಮಗೆ ನೇರ ಸಂಪರ್ಕ ಇದೆ. ಇದು ನನ್ನ ಅಭ್ಯರ್ಥಿಯ ಕೆಲಸದಲ್ಲಿ ನನ್ನದೇ ಒಂದು ಪ್ರೋಸೆಸ್ ಇತ್ತು. ಸಾಮಾನ್ಯ ಅಭ್ಯರ್ಥಿಯಾಗಿ ಆ ಪ್ರೋಸೆಸ್ಸನ್ನು ನಡೀತು. ಸರ್, ತಮ್ಮ ಫಾದರ್ ಇನ್ ಲಾ ಅವರು ಏನು ತಮಗೆ ಗೈಡೆನ್ಸ್ ಮಾಡಿದ್ದಾರೆ ಸರ್ ಈ ವಿಚಾರದಲ್ಲಿ? ಇಲ್ಲ ನೋಡಿ, ಎಲ್ಲ ಮನೆಯವರು ಎಲ್ಲರೂ ಮನೆಯ ಹಿರಿಯರು ಎಲ್ಲರೂ ಸಲಹೆ ಯಾವಾಗಲೂ ಬೇಕಾಗಿದೆ, ಅವರ ಆಶೀರ್ವಾದ ಬೇಕಾಗಿದೆ, ಅದು ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ಇದು ಅಭ್ಯರ್ಥಿಯಾಗಿ ನನ್ನದೇ ಸಾಮರ್ಥ್ಯದೊಂದಿಗೆ ಜನರು ನಮ್ಮನ್ನ ಆಯ್ಕೆ ಮಾಡ್ತಾರೆ. ನಮ್ಮದೇ ಆದ ಒಂದು ತೀರ್ಮಾನ ಇದು ಅಂತ್ಯದಲ್ಲಿ. ಸರ್, ಈಗ ಎಲೆಕ್ಷನ್ಗೆ ತಾವು ಪ್ರಚಾರ ಮಾಡ್ತಾ ಇದ್ರಿ, ಜನ ತಮ್ಮನ್ನು ಹೇಗೆ ಸ್ಪಂದನೆ ಮಾಡ್ತಾ ಇದ್ದಾರೆ, ಹೇಗೆ ನೋಡ್ತಾ ಇದ್ದಾರೆ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? ಇಲ್ಲ, ಭಾಳ ಒಂದು ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಉತ್ಸಾಹದಿಂದ ನಮ್ಮ JDS ಹಾಗೂ BJPನ ಕಾರ್ಯಕರ್ತರಿರ್ಬೋದು, ಸಾಮಾನ್ಯ ಜನರು ಇರ್ಬೋದು, ಸುತ್ತಮುತ್ತ ಇರುವ ಎಲ್ಲ ಹಳ್ಳಿಗಳಲ್ಲಿರ್ಬೋದು, ಗ್ರಾಮದಲ್ಲಿರ್ಬೋದು, ಪಟ್ಟಣಗಳಿರ್ಬೋದು, ನಮ್ಮ ಮೈಸೂರು ನಗರ, ಮಡಿಕೇರಿಲೂ ಇರ್ಬೋದು, ಎಲ್ಲ ಭಾಳ ದೊಡ್ಡ ಉತ್ಸಾಹದಿಂದ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಅವ್ರ ನಿರೀಕ್ಷೆ ಇರೋದು ಒಂದೇ, ಈ ಅಭಿವೃದ್ಧಿ ಆಗಬೇಕು, ಅದು ಆರ್ಗ್ಯಾನಿಕ್ ಆಗಬೇಕು ಅಂತ. ಕೆಲವು 2 ಜಿಲ್ಲೆಯಲ್ಲೂ ಕೂಡ ಬೇರೆ ಇತಿಹಾಸ ಇದೆ, ಬೇರೆ ಪಾರಂಪರೆಗಳು, ಕೆಲವು ವ್ಯತ್ಯಾಸಗಳಿದ್ದಾವೆ. ಸೊ ಅದು ಬಟ್ ಓವರ್ ಆಲ್ ನೀವು ನೋಡೋಕ್ಕೆ ಹೋದರೆ 2 ಜಿಲ್ಲೆಯಲ್ಲೂ ಕೂಡ ಒಂದು ರೀತಿಯ ಹೊಂದಾಣಿಕೆಯೂ ಇದೆ ಡೆವಲಪ್ಮೆಂಟ್ ಪ್ರಕಾರ. ಸೊ ಅದು ಎಲ್ಲನೂ ಅವರು ನಮ್ಮ ಮುಂದೆ ಮಂಡಿಸಿದರೆ ಅದನ್ನ ನಾವು ಮುಂದುವರಿತೀವಿ, ಅವ್ರ ಸಲಹೆಯೊಂದಿಗೆ ಮುಂದುವರಿತೀವಿ. ಸರ್, ರಾಜಕೀಯದಲ್ಲಿ ಕ್ಯಾಸ್ಟ್ ಪಾಲಿಟಿಕ್ಸ್ ಅಂತ ಹೇಳುವಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಎಲ್ಲ ಕಾಲದಲ್ಲೂ ಸದ್ದು ಮಾಡಿದೆ.
ಮೈಸೂರಿನಲ್ಲಿ ಸ್ವಲ್ಪ ಕ್ಯಾಸ್ಟ್ ಪಾಲಿಟಿಕ್ಸ್ ಸ್ವಲ್ಪ ದೊಡ್ಡ ಮಟ್ಟದಲ್ಲಿದೆ ಅಂತ ಹೇಳ್ತಾರೆ, ಇದು ನಿಜಾನಾ? ಇಲ್ಲ ನೋಡಿ, ನಾವು ಯಾವ ದೃಷ್ಟಿಕೋನದಲ್ಲಿ ಈ ಅಖಾಡಕ್ಕೆ ಇಳಿದೀವಿ ಅಂದರೆ ಇದು ಭಾರತಕ್ಕೋಸ್ಕರ ಈ ಚುನಾವಣೆ. ಭಾರತೀಯರಾಗಿ ನಾವೆಲ್ಲರೂ ನಮ್ಮ ಮತವನ್ನು ಚಲಾಯಿಸಬೇಕಾಗಿದೆ. ಇವತ್ತು ದೇಶದ ವಿಚಾರದಲ್ಲಿ ಇದು ನಾವೆಲ್ಲರೂ ನಮ್ಮ ಜಾತಿ ಧರ್ಮ ಇದೆಲ್ಲನೂ ಮೀರಿ ನಾವು ಕೆಲಸ ಮಾಡಬೇಕಾಗಿದೆ. ಸೊ ಅದು ಮುಖ್ಯ. ಇವಾಗ ನಮ್ಮ ದೇಶ ಮೊದಲು ನೇಷನ್ ಫಸ್ಟ್ ಅಪ್ರೋಚನ್ನು ತೊಗೋತಾ ಇದ್ದೀವಿ. ಸರ್, ಇವತ್ತಿನ ಎಲೆಕ್ಷನ್ನಲ್ಲಿ ಮಹಾತ್ಮ ಗಾಂಧೀಜಿ ನಿಂತರೂ ಗೆಲ್ಲೋದು ಕಷ್ಟ ಅಂತ ಹೇಳ್ತಾರೆ ಸರ್. ನನಗೆ ಗೊತ್ತಿಲ್ಲ. ಮಹಾತ್ಮ ಗಾಂಧಿ ನಿಂತರೂ ಕಷ್ಟ ಅಂದರೆ ನೋಡಿ, ಇವತ್ತು ವ್ಯವಸ್ಥೆಯಲ್ಲಿ ನಾವು ಅಷ್ಟು ವ್ಯವಸ್ಥೆ ಹೆದ್ಗಟ್ಟು ಹೋಗಿದೆ ಅಂತ ಇವತ್ತಿನ ಅದು ಸಿಸ್ಟಮ್. ಕಷ್ಟ ಅಂದರೆ ನಾವು ಕಷ್ಟ ಇದ್ದರೂ ಕೂಡ ಕೆಲಸ ಮಾಡಬೇಕು. ಕಷ್ಟ ಅಂತ ನಾವು ಭಯ ಪಟ್ಬಿಟ್ಟು ಕೆಲಸ ಮಾಡೋಂಗೆ ಮಾಡಬಾರ್ದು ಅಂತ ಅದು ತಪ್ಪ ಅಭಿಪ್ರಾಯ. ಕಷ್ಟ ಇದ್ದರೂ ನಾವು ಕೆಲಸ ಮಾಡಬೇಕಾಗಿದೆ, ಪ್ರತಿಫಲ ಇನ್ನೂ ಸಿಹಿ ಆಗುತ್ತೆ. ಓಕೆ ಸರ್, ಈಗ ತಮ್ಮ ರೈವಲ್ರಿ ಪಾರ್ಟಿ ಕಾಂಗ್ರೆಸ್ ಪಕ್ಷ ಅವರು ಸಹ ಒಬ್ಬರು ಉಮೇದುವಾರಿಕೆಯನ್ನು ಹಾಕಿದ್ದಾರೆ ಸರ್. ಈಗ ತಮ್ಮ ಮತ್ತು ಕಾಂಗ್ರೆಸ್ ಪಕ್ಷದ ನಡುವೆ ಇಲ್ಲಿ ಯಾವ ಥರದ ಹೋರಾಟ ನಡೀತಾ ಇದೆ ಸರ್? ಒಳ್ಳೆ ಐ ಥಿಂಕ್ ಇವತ್ತವರೆಗೂ ಒಂದು ಒಳ್ಳೆಯ ರೀತಿಯಲ್ಲಿ ನಡೆದಿದೆ. ಯಾಕಂದರೆ ತಮ್ಮ ಸಾಮರ್ಥ್ಯದ ಮೇಲೆ ಚುನಾವಣೆ ನಡೀತಾ ಇದೆ. ಅವರ ಯೋಗ್ಯತೆ ಬಗ್ಗೆ ಅವರು ಮಂಡಿಸ್ತಾ ಇದ್ದಾರೆ ಜನ ಮುಂದೆ. ನಾವು ನಮ್ಮ ಯೋಗ್ಯತೆಯನ್ನು ತೋರಿಸ್ತಾ ಬರ್ತೀವಿ, ನಮ್ಮ ಪ್ರತಿಭೆಯನ್ನು ತೋರಿಸ್ತಾ ಬರ್ತಾ ಇದ್ದೀವಿ. ಅದು ಒಳ್ಳೆಯ ಚಾಲನೆ ಅಂತ ಅನಿಸ್ತಿದೆ ನನಗೆ. ಯಾಕಂದರೆ ಇದೇ ರೀತಿ ವ್ಯವಸ್ಥೆಯನ್ನು ಮುಂದುವರಿದಿದ್ದರೆ ಅದು ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಮಾರ್ಗ ಅಂತ. ಸರ್, ಈ 28 ಲೋಕಸಭಾ ಕ್ಷೇತ್ರದಲ್ಲಿ ಮೈಸೂರು ಲೋಕಸಭೆ ಬಹಳ ಅತ್ಯಂತ ಪ್ರಮುಖವಾಗಿರುವಂಥ ಲೋಕಸಭೆ. ಯಾಕಂದರೆ ಇವತ್ತಿನ CM ಸಿದ್ದರಾಮಯ್ಯನವರ ತವರು ಕ್ಷೇತ್ರ. ಹೇಗೆ ಬಿಂಬನೆ ಆಗ್ತಾ ಇದೆ ಅಂದರೆ, ಕರ್ನಾಟಕದ ಇಂದಿನ ರಾಜ ಸಿದ್ದರಾಮಯ್ಯನವರಿಗೂ ಮೈಸೂರಿನ ರಾಜ ಯದುವೀರಿಗೂ ಈಗ ಯುದ್ಧ ಮೈಸೂರಿನಲ್ಲಿ ಅಂತ ಈ ಥರದ್ದು ಒಂದು ಕ್ಯಾಲ್ಕುಲೇಷನ್ಸ್ಗಳಿದ್ದಾವೆ. ನೋಡಿ, ನ್ಯಾರೇಟಿವ್ಗಳು ತಮ್ಮ ಮಾಧ್ಯಮದವರು ಏನು ಸೆಟ್ ಮಾಡ್ತೀರಾ ಅದು ಮಾಡ್ಕೋತೀರಾ. ನಿಮ್ಮ ಕೆಲಸ ನೀವು ಮಾಡ್ಕೋಬೇಕು. ನಾವು ನಮ್ಮ ಕೆಲಸ ಮಾಡಿ ಮುಂದುವರಿತಾ ಇದ್ದೀವಿ. ನಮ್ಮ ಉದ್ದೇಶ ಇರೋದು ಈ ಚುನಾವಣೆಯಲ್ಲಿ ನಾವು ವಿಜೇತರಾಗಬೇಕು. ದೇಶಕ್ಕಾಗಿ ನಾವು ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಬೇಕಾಗಿದೆ. ಆ ಉದ್ದೇಶದಿಂದ ನಾವು ಮುಂದುವರಿತಾ ಇದ್ದೀವಿ. ಎಲ್ಲ ನ್ಯಾರೇಟಿವ್ಗಳು ಇರ್ತವೆ, ಅದು ಇರಲಿ, ಅದು ಪರವಾಗಿಲ್ಲ. ಬಟ್ ನಿಜವಾಗ್ಲೂ ಅಂತ್ಯದಲ್ಲಿ ಇದನ್ನೇ ಒಂದು ಸೀಟಾಗೆ ಕೌಂಟ್ ಆಗೋದು. ಎಲ್ಲ 28 ಕ್ಷೇತ್ರನೂ ಕೂಡ ಒಂದೊಂದು ಸೀಟಾಗೆ ಕೌಂಟ್ ಆಗೋದು. ಸೊ ಇದು ಬಹುಶಃ ಅದು ಇಂಥ ನ್ಯಾರೇಟಿವ್ಗಳು ಬರುತ್ತೆ. ಬಟ್ ನಾವು ನಮ್ಮ ಕೆಲಸದ ಮೇಲೆ ನಮ್ಮ ಧ್ಯಾನ ಇಟ್ಕೊಂಡು ನಾವು ಮುಂದುವರಿತೀವಿ. ಗೆಲ್ತೀರಾ ಸರ್ ತಾವು? ನನಗೂ ವಿಶ್ವಾಸ ಇದೆ. ಹೇಗೆ ಸರ್, ಅಂದರೆ ಅಂತ ಏನು ಕಾನ್ಫಿಡೆನ್ಸು ನೀವು ಗೆಲ್ತೀರಿ ಅನ್ನೋದಕ್ಕೆ? ಗೆಲ್ತೀವಿ ಅಂತ ವಿಶ್ವಾಸ ಇರೋದೇ ನನ್ನ ಜನರ ಒಂದು ಪ್ರತಿಕ್ರಿಯೆ ನೋಡಿ ನಮ್ಗೆ ಅನಿಸ್ತದೆ ನಮಗೆ ಗೆಲ್ತೀವಿ ಅಂತ. ಸರ್, ಈಗ ತಾವು ಅಭ್ಯರ್ಥಿ ಆದ ಕೂಡಲೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ರಾಜಮನೆತನವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆ ಚರ್ಚೆಯಲ್ಲಿದೆ, ಇದು ನಿಜಾನಾ? ಅದು ನಿಜವಾಗ್ಲೂ ನಾವು ಏನು ಕಮೆಂಟ್ ಮಾಡೋಕ್ಕಾಗಲ್ಲ ಜಾಸ್ತಿ. ಅದು ಕಾನೂನಾತ್ಮಕವಾಗಿ ನಡೆಯುತ್ತೆ. ನಮ್ಮ ಎಲ್ಲ ವಿಷಯಗಳು ಎಲ್ಲರಿಗೂ ಗೊತ್ತಿರೋ ಹಾಗೆ ಅದು ನ್ಯಾಯಾಲಯದಲ್ಲಿದೆ. ಅದು ಸಬ್ ಜುಡಿಸ್ ಆಗಿರೋದ್ರಿಂದ ನಾವು ಜಾಸ್ತಿ ಕಮೆಂಟ್ ಮಾಡೋಕ್ಕೋಗಲ್ಲ. ಈ ಕಾನೂನಾತ್ಮಕವಾಗಿ ಎಲ್ಲನೂ ಪರಿಹಾರ ಆಗುತ್ತೆ. ಸಿದ್ದರಾಮಯ್ಯನವರು ಸಹ ಕಳೆದ 3-4 ದಿನದಿಂದ ಮೈಸೂರಿನಲ್ಲೇ ಮೈಸೂರು ಸುತ್ತಮುತ್ತಲೇ ಓಡಾಡ್ತಾ ಇದ್ದಾರೆ ತಮ್ಮ ಪಕ್ಷದ ಕ್ಯಾಂಡಿಡೇಟನ್ನು ಗೆಲ್ಲಿಸಬೇಕು ಅಂತ. ಅದೇ ಅವರು ತಮ್ಮ ಕೆಲಸ ಮಾಡಬೇಕಾಗಿದೆ, ಅವ್ರ ಪಕ್ಷದ ಕೆಲಸವನ್ನು ಮಾಡಬೇಕಾಗಿದೆ. ನಮ್ಮ ಧ್ಯಾನ ಇರೋದು ನಮ್ಮ ಪಕ್ಷದ ಮೇಲೆ, ನಮ್ಮ ಕೆಲಸ ಮೇಲೆ ಮತ್ತು ನಮ್ಮ ಚುನಾವಣೆಯ ಈ ಮುಂದಿನ ದಿನಗಳಲ್ಲಿ ಏನೇನು ಮಾಡಬೇಕು ಅಂತ ಆ ಸ್ಟ್ರಾಟಜಿ ಮೇಲೆ ನಮ್ಮ ಧ್ಯಾನ ಇದೆ. ತಾವು ಅಭ್ಯರ್ಥಿಯಾದ ಮಾರನೇ ದಿನವೇ ಕರ್ನಾಟಕ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಒಂದು ಡಿಸಿಷನ್ ತಗೊಂಡು ರಾಜಮನೆತನದ ಏನೆಲ್ಲ ಭೂ ಸಂಬಂಧ ವ್ಯಾಜ್ಯಗಳೆಲ್ಲ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟ ಸ್ಟೇಗಳನ್ನೆಲ್ಲ ವೆಕೇಟ್ ಮಾಡಲಿಕ್ಕೆ ಕ್ರಮ ತಗೊಂಡಿದ್ದಾರೆ. ಇದು ಒಂಥರ ಥ್ರೆಟನ್ ಮಾಡ್ದಂಗೆ ಅಲ್ವಾ ನಿಮಗೆ? ಇಲ್ಲ, ನೋಡಿ, ಇವತ್ತಿನ ವ್ಯವಸ್ಥೆಯಲ್ಲಿ ನ್ಯಾಯಾಲಯ ಇದೆ. ನಮ್ಮ ಜೊತೆ ಮತ್ತು ಸರ್ಕಾರದ ಜೊತೆ ಇರೋ ಸಮಸ್ಯೆಗಳನ್ನು ಆ ನ್ಯಾಯಾಲಯದಲ್ಲೇ ನಮಗೆ ಅವರು ಆದೇಶ ಕೊಡ್ತಾರೆ ಮತ್ತು ಅದೇ ತೀರ್ಮಾನ ಆಗುತ್ತೆ. ನಂತರ ಅದರಲ್ಲಿ ನಮಗೆ ವಿಶ್ವಾಸ ಇದೆ. ಇವತ್ತಿನ ನ್ಯಾಯಾಲಯದ ವ್ಯವಸ್ಥೆಯಲ್ಲಿ, ಇವತ್ತಿನ ಲಾ ವ್ಯವಸ್ಥೆಯಲ್ಲಿ ಏನು ಜಸ್ಟಿಸ್ ಸಿಸ್ಟಮ್ ಏನಿದೆ ಇಂಡಿಯಲ್ಲಿ, ಅದರಲ್ಲಿ ವಿಶ್ವಾಸ ಇದೆ. ಅದು ಕಾನೂನಾತ್ಮಕವಾಗಿ ಮುಂದುವರಿಯುತ್ತೆ. ಸರ್, ಕಾಂಗ್ರೆಸ್ ನಾಯಕರುಗಳೆಲ್ಲ ಹೀಗೂ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ, ಸಾವಿರಾರು ಪ್ರಕರಣಗಳು ನ್ಯಾಯಾಲಯದಲ್ಲಿದ್ದಾವೆ ಮೈಸೂರು ಮನೆತನದ್ದು, ಆ ವ್ಯಾಜ್ಯ ಪರಿಹಾರಕ್ಕಾಗಿ ಈಗ ಯದುವೀರವ್ರು ಪಾಲಿಟಿಕ್ಸಿಗೆ ಬಂದಿರೋದು ಅಂತ. ಇಲ್ಲ, ಅದು ಹೇಗಾಗುತ್ತೆ? ಜಸ್ಟಿಸ್ ಸಿಸ್ಟಮ್ ಆಗಿ ಸ್ವಾತಂತ್ರ್ಯ ಇದೆ, ಅದಕ್ಕೆ ಒಂದು ಸ್ವಾತಂತ್ರ್ಯ ಇದೆ. ಅದು ಇಂಡಿಪೆಂಡೆಂಟಾಗಿ ಅದು ಕೆಲಸ ಮಾಡ್ಕೋತಾ ಇರುತ್ತೆ. ಸರ್, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ನಮಗೆ ಗ್ಯಾರಂಟಿ ಬಲ ಇದೆ, ಗ್ಯಾರಂಟಿಯನ್ನು ತೆಗೆದುಕೊಂಡಂಥ ಜನರ ಆಶೀರ್ವಾದ ಇದೆ ಅಂತ ಹೇಳ್ತಾ ಇದ್ದಾರೆ. ಗ್ಯಾರಂಟಿ ವರ್ಕ್ ಆಗಲ್ಲ ಅಂತೀರಾ ಕಾಂಗ್ರೆಸ್ಗೆ? ನಮ್ಮದು ಗ್ಯಾರಂಟಿ ಇದೆ, ನಮ್ಮ ಪ್ರಧಾನಮಂತ್ರಿಯವರ ಗ್ಯಾರಂಟಿ, ಮೋದಿಯವರ ಗ್ಯಾರಂಟಿ ಇದೆ. ನಾವು ಅದರ ಕಾರ್ಡ್ ಮೇಲೆ ನಾವು ಮುಂದುವರಿತಾ ಇದ್ದೀವಿ. ಸರ್, ತಾವು ಭಾಳ ದೀರ್ಘಕಾಲಿಕ ರಾಜಕಾರಣ ಮಾಡಬೇಕು ಅಂತಲೇ ತಾವು ಬಂದಿದ್ದೀರಾ ಸರ್? ಹೇಗೆ ಸರ್ ತಮ್ಮ ಅಂದರೆ ಮುಂದಿನ ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಸುಮಾರು ಒಂದು
8 ವರ್ಷ ಆದರೂ ನಾನು ಆಸಕ್ತಿ ಇಲ್ಲ ಅಂತ ಹೇಳಿದೆ. ಕಳೆದ 1 ವರ್ಷದಿಂದ ಒಂದು ಆಸಕ್ತಿ ಹೆಚ್ಚಾಗ್ತಾ ಇತ್ತು. ಕಾರಣ ಅಂದರೆ ನಂಗೆ ಗೊತ್ತಿತ್ತು ಇದು ಹಲವಾರು ಸೇವೆ ಸಂಸ್ಥೆಯೊಂದಿಗೆ ನಾನು ಕೆಲಸ ಮಾಡ್ತಾಯಿದ್ದೆ. ನಮ್ಮ ಸೈಬರ್ ಭದ್ರತೆಯ ಪ್ರೋಗ್ರಾಮ್ ಇರ್ಬೋದು, ಅದರ ಮೂಲಕನೂ ಕೆಲಸ ಮಾಡ್ತಾಯಿದ್ದೆ, ಮೈಸೂರಿನ ಸೈಬರ್ ಭದ್ರತೆ ಕೇಂದ್ರ ಆಗಬೇಕು ಅಂತ. ಆದರೆ ನನಗೆ ಸುಮಾರು ಈ 1 ದಶಕದಲ್ಲಿ ನಮ್ಮ ಪ್ರಧಾನಮಂತ್ರಿ ಅವ್ರು ಮಾಡಿರೋ ಕೆಲಸ ನೋಡಿ ಈ ಒಂದು ಒಳ್ಳೆಯ ವಾತಾವರಣ ಬಂದಿದೆ. ಇಡೀ ದೇಶದಲ್ಲಿ ಇವಾಗ ನಾಯಕರ ಒಂದು ಅಭಿಪ್ರಾಯ ಇದೆ ಜನರಲ್ಲಿ, ಅದನ್ನು ಕೂಡ ಒಂದು ಒಳ್ಳೆಯ ವಾತಾವರಣ ಬಂದಿದೆ. ಸೊ ಅದಕ್ಕೆಲ್ಲನೂ ನಾವು ನೋಡೋಕೆ ಹೋದರೆ ಅದೇ ಒಂದು ಸ್ಫೂರ್ತಿ ಇಲ್ಲಿಗೆ ಎಂಟ್ರಿ ಆಗೋದಕ್ಕೆ. ಅದ್ರ ಜೊತೆಗೆ ನಾನು ಹೇಳಿದ್ದೀನಿ, ಈ ನೀತಿ ನಿಯಮಗಳಲ್ಲಿ ನೀವು ಬದಲಾವಣೆ ತರಬೇಕಂದ್ರೆ ಅದೇ ನಿಜವಾದ ಬದಲಾವಣೆ. ಸೊ ಅದರ ಮೂಲಕ ನಾವು ಕೆಲಸ ಮಾಡಬೇಕಂದ್ರೆ ಇವತ್ತಿನ ವ್ಯವಸ್ಥೆಯಲ್ಲಿ ಇದು ಪ್ರಜಾಪ್ರಭುತ್ವದಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಸರ್, ಈಗ ಮೋದಿಯವರನ್ನು ಏನಾದರೂ ತಾವು ಭೇಟಿ ಮಾಡಿದ್ರಾ ಸರ್, ಅಥವಾ ಅಮಿತ್ ಶಾ ಅವರನ್ನು ಏನಾದರೂ ಭೇಟಿ ಮಾಡಿದ್ರಾ, ಅಥವಾ ನಿಮಗೆ ಹೈಕಮಾಂಡ್ ಕಡೆಯಿಂದ ಏನಾದರೂ ಇನ್ಸ್ಟ್ರಕ್ಷನ್ಸ್ಗಳಿದ್ದಾವ? ನಾನು ಹೇಳಿದ್ದೀನಿ, ಸಾಮಾನ್ಯ ಅಭ್ಯರ್ಥಿಯ ಪ್ರೋಸೆಸ್ಸಲ್ಲೇ ನಡೆದಿರೋದಿದ್ದು. ಅದೇ ರೀತಿ ಮಾಡಿದ್ದೆ. ಮುಂದೆ ಏನಾದರೂ ಇದ್ದರೆ ನಾನು ಮುಂದೆ ಅವ್ರು ಭೇಟಿ ಆಗಬೇಕಾದ್ರೆ ಅದು ಒಬ್ಬ ಅಭ್ಯರ್ಥಿಯಾಗಿ ಭೇಟಿ ಆಗ್ತೀನಿ ಅಷ್ಟೇ. ಸರ್, ಜನರ ಎಕ್ಸ್ಪೆಕ್ಟೇಷನು ಇವಾಗಿನ ಕಾಲದಲ್ಲಿ ತುಂಬ ಹೈ ಇದೆ ಸರ್. ಏನೇ ಆದ್ರೂ ಅದನ್ನು ಸರ್ಕಾರ ಮಾಡಬೇಕು, ಇಲ್ಲ ಜನಪ್ರತಿನಿಧಿಗಳು ನಮ್ಮ ಮನೆ ಮುಂದೆ ಬಂದು ಮಾಡಬೇಕು ಅಂತೇಳುವಂಥ ಎಕ್ಸ್ಪೆಕ್ಟೇಷನ್ ಇದೆ. ಸಾಮಾನ್ಯ ಎಲ್ಲ ಜನರಲ್ಲೂ ಈ ಥರದ ಎಕ್ಸ್ಪೆಕ್ಟೇಷನ್ ಇದೆ. ಈ ಮೈಂಡ್ ಸೆಟ್ಟಿಗೆ ತಾವು ಹೇಗೆ ಸ್ಪಂದಿಸ್ತೀರಿ, ಅಥವಾ ಅದಕ್ಕೆ ಏನು ಆ್ಯಕ್ಷನ್ ಪ್ಲ್ಯಾನ್ಸ್ ಇದ್ದಾವೆ? ಅಭ್ಯರ್ಥಿಯಾಗಿ ಅಥವಾ ನಾವು ಆಯ್ಕೆ ಆದರೂ ಕೂಡ ನಾವು ಈ ಜನರು ಏನು ನಿರೀಕ್ಷೆ ಇದೆ ಅದನ್ನ ನಾವು ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ತಕ್ಕಂತೆ ನಾವು ಕೆಲಸ ಮಾಡಬೇಕಾಗಿದೆ. MP ಗೆ ವ್ಯವಸ್ಥೆಗೆ ಏನೇನು ಕಚೇರಿಗಳ ಮೂಲಕ ಏನೇನು ಮಾಡಬಹುದು ಅದಕ್ಕೆ ನಾವು ಕೆಲಸ ಮಾಡ್ತೀವಿ. ವೆದರ್ ಯದುವೀರ್ ಇಸ್ ಅವೈಲೇಬಲ್ 24/7 ಟು ಮೈಸೂರು ಪೀಪಲ್? ಹಿಂದೆ ಕಳೆದ 9 ವರ್ಷದಿಂದನೂ ನಾನು ಅವೈಲೇಬಲ್ ಆಗೇ ಇದ್ದೆ. ಅದರದ್ದು ವೈಯಕ್ತಿಕ ರೂಪದಲ್ಲಿ ಏನೇನು ಕೆಲಸಗಳಾಗಬೇಕಾಗಿತ್ತು ಅದಾಗಿದೆ. ಇವಾಗ ಸಾರ್ವಜನಿಕ ಒಂದು ಅವತಾರದಲ್ಲೂ ಕೂಡ ಅದೇ ರೀತಿ ಮುಂದುವರಿಯುತ್ತೆ. ವಿ ಆರ್ ಆಲ್ವೇಸ್ ಅವೈಲೇಬಲ್. ಇವತ್ತಿನ ತಂತ್ರಜ್ಞಾನ ಮೂಲಕ ನೀವು ಯಾವಾಗ ಬೇಕಾದರೂ ನಮ್ಮನ್ನು ಪರಿಚಯ ಮಾಡಿಕೊಡ್ಬೋದು ಅಥವಾ ನಮ್ಮ ಸಂಪರ್ಕದಲ್ಲಿ ಇರ್ಬೋದು. ಸೊ ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಓಕೆ ಸರ್, ಹಿಂದಿನ MP ಅವರ ಕಾರ್ಯವೈಖರಿ ಹೇಗಿತ್ತು ಸರ್? ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಪ್ರತಾಪ್ ಸಿಂಹ ಅವರು. 10 ವರ್ಷದಿಂದ ಎಲ್ಲರೂ ಅವರು ತಮ್ಮ ಪ್ರೋಗ್ರೆಸ್ ರಿಪೋರ್ಟನ್ನು ನೋಡ್ಬೋದು. ಭಾಳಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಹೇಳಿದ್ದೀನಿ, ಅವರು ಮೈಸೂರಿಗೆ, ಕೊಡಗುಗೆ ಭವಿಷ್ಯದಲ್ಲಿ ಅವರೇ ಅಡಿಪಾಯ ನೆಟ್ಟಿದ್ದಾರೆ ಅಭಿವೃದ್ಧಿ ಕೆಲಸ ಅಂತ ನಾನು ಹೇಳಿದ್ದೀನಿ. ಈಗ ಅವರ ಹ್ಯಾಂಡ್ ಟು ಹ್ಯಾಂಡ್ ಈಗ ಹೇಗೆ ಇಲ್ಲಿ ಗ್ರೋತ್ ಆಗುತ್ತೆ? ಅವರು ಕೆಲವು ನಮ್ಮ ದೊಡ್ಡ ಸಭೆಗಳೆಲ್ಲ ಬಂದು ಭಾಗಿಯಾಗಿದ್ದಾರೆ. ನಮ್ಮ 2 ಪಕ್ಷದ ಕೂಡ ದೊಡ್ಡ ಸಭೆ ನಡೆಯುವಾಗೂ ಕೂಡ ಬಂದು ಭಾಗಿಯಾಗಿದ್ದರು. ಕೊಡಗುಲು ಬಂದಿದ್ದರು, ನಮ್ಮ ಮೈಸೂರಲ್ಲೂ ಬಂದಿದ್ದರು. ಸರ್, ಈಗ ಸಾಮಾನ್ಯವಾಗಿ ಹೊರಗಡೆಯಿಂದ ಬಂದವರಿಗೆ, ಈಗ ನಾನೀಗ ಹೊರಗಡೆಯಿಂದ ಬಂದರು, ಈಗ ಕಾಮನ್ ಮ್ಯಾನ್ ಆಗಿ ಈಗ ರಾಜರು ಅಂತ ಹೇಳಿದಾಗ ನಿಮ್ಮ ಮೇಲೆ ನೋಡುವಂಥ ದೃಷ್ಟಿಕೋನ ಬೇರೆ ಇರುತ್ತೆ. ರಾಜರು ಬೆಳಿಗ್ಗೆಯಿಂದ ಸಂಜೆ ಅಥವಾ ರಾತ್ರಿ ತನಕ ಏನು ಮಾಡ್ತಾರೆ, ರಾಜರ ದಿನಚರಿ ಹೇಗಿರುತ್ತೆ ಅಂತ ತಾವು ಸ್ವಲ್ಪ ಜನರಿಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ಬೋದು ಸರ್? ನಮ್ಮ ಪರ್ಸ್ನಲ್ ಲೈಫಲ್ಲಿ ಹಿಂದೆ ಹೇಗಿತ್ತು ಅಂತ ನಾನು ಹಲವಾರು ಕಡೆ ಹೇಳಿದ್ದೀನಿ. ನಾವು ಬೇಗನೆ ಎದ್ದೋಳೋದು, ಬೇಗನೆ ಮಲಗೋದು. ಆದರೆ ಬೆಳಗ್ಗೆ ಎಲ್ಲ ಒಂದು ಸ್ವಲ್ಪ ವ್ಯಾಯಾಮ, ಪೂಜಾ ಕೆಲವು ಮುಗಿದ ನಂತರ ನಮ್ಮ ಈ ಸೈಬರ್ ಭದ್ರತೆಯ ಪ್ರೋಗ್ರಾಮ್ ಇತ್ತು. ನಮ್ಮ ತಾತನವರು ನೆಟ್ಟಿರುವ ವಿದ್ಯಾಭ್ಯಾಸ ಸಂಸ್ಥೆಗಳಿರ್ಬೋದು, ಮತ್ತು ಹಲವಾರು ಸಮಾಜ ಸೇವೆ ಸಂಸ್ಥೆಗಳು ಅವ್ರ ಮನೆಗೆ ಸೇರುವಂಥದ್ದು, ಅದರ ಎಲ್ಲ ಕೆಲವು ಕೆಲಸಗಳಿರುತ್ತೆ. ಅದೆಲ್ಲನೂ ಮುಗಿಸಿ ಮಧ್ಯದಲ್ಲಿ ಕೆಲವು ಸಭೆ ಕಾರ್ಯಕ್ರಮಗಳಿರ್ತಾಯಿತ್ತು, ಧಾರ್ಮಿಕ ಕಾರ್ಯಕ್ರಮಗಳಿರ್ತಾಯಿತ್ತು. ಮೈಸೂರಿನ ಅನೇಕ ಸಂಸ್ಥೆಗಳು, ಇಡೀ ಕರ್ನಾಟಕದಲ್ಲಿ ಎಷ್ಟು ಸಂಸ್ಥೆಗಳನ್ನು ನಮ್ಮನ್ನ ಕರೆಸ್ತಾಯಿದ್ರು. ಕಾರ್ಯಕ್ರಮಗಳಿರ್ಬೋದು, ಯಾವುದೋ ಒಂದು ಚಟುವಟಿಕೆಗಾಗಿ ಅದೆಲ್ಲರೂ ಭಾಗಿಯಾಗ್ತಾಯಿದ್ವಿ. ನಮ್ಮ 2-3 ವರ್ಷ ಅಂದರೆ ದತ್ತು ಸ್ವೀಕಾರ ಆಗಿದ ನಂತರ ಈ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಭಾಳ ಒಂದು ಕೆಲಸ ನಡೀತಾಯಿತ್ತು. ಸೊ ಇದೆಲ್ಲನೂ ನಾವು ಮಾಡಿಕೊಂಡು ಜೋಡಿಸ್ಕೊಂಡು ಒಂದು ದಿನಕ್ಕೆ ಏನೇನು ಆಗ್ತಾಯಿತ್ತು ಅದು ಆಗ್ತಾಯಿತ್ತು. ಸಾಯಂಕಾಲ ಒಂದು ಸ್ವಲ್ಪ ಫ್ರೀ ಆಗಿರ್ತಾಯಿತ್ತು ಹಿಂದೆ. ಅದು ಬಹುಶಃ ಇರಲ್ಲ ಇಲ್ಲಿ, ಬಟ್ ಪರವಾಗಿಲ್ಲ, ಅದು ಕೆಲವು ತ್ಯಾಗಗಳು ಇರದೇ ಇರುತ್ತೆ. ಓಕೆ, ಇದು ತಮ್ಮ ನಿತ್ಯದ ದೈನಂದಿನ ದಿನಚರಿ ವೈಯಕ್ತಿಕ ಅವತಾರದಲ್ಲಿ. ಓಕೆ ಸರ್, ಈಗ ನಾನು ಕೇಳ್ಪಟ್ಟೆ ತಮ್ಮ ಮಗ ಯುವರಾಜ್ ಕುಮಾರ್ ಅವರು ಸಹ ಒಂದು ಕಾಮನ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಇದು ನಿಜಾನ ಸರ್? ಇದು ಬರೀ ಅವರಲ್ಲ, ನಮ್ಮ ತಾತನವರು ಸಂಸ್ಥಾನದ ಕಾಲದಲ್ಲೇ ಮಹಾರಾಜರ ಕಾಲೇಜಲ್ಲೇ ಓದಿರೋರು. ಸೋಷಿಯಲ್ ಸ್ಟಡೀಸ್ ಅಲ್ಲೇ ಮಾಡಿದ್ದು. ಅಂದರೆ ನಮ್ಮ ಮೈಸೂರು ಸಂಸ್ಥಾನದ ಕಾಲದಲ್ಲೇ ಪೂಜ್ಯ ಮಹಾರಾಜರು ಜಯಚಾಮರಾಜ ಒಡೆಯರ್ ಅವರು ಮಹಾರಾಜ ಕಾಲೇಜಲ್ಲೇ ಓದಿರೋರು. ಅದೇ ಪದ್ಧತಿ ಮುಂದುವರಿತಾ ಬಂದಿದೆ. ನಮ್ಮ ಮನೆಯವರು ಎಲ್ಲರೂ, ಅಂದರೆ ಹಿಂದೆ ನಮ್ಮ ಚಿಕ್ಕಮ್ಮನವರು, ದೊಡ್ಡಮ್ಮನವರು ಇರ್ಬೋದು, ನಮ್ಮ ತಂದೆಯವರು ಇರ್ಬೋದು, ಎಲ್ಲರೂ ಸಾರ್ವಜನಿಕ ಶಾಲೆಯಲ್ಲೇ ಬಂದು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ಅವರ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದರು. ಸರ್, ಈಗ ತಾವು ಹಿಂದಿನ ರಾಜರದ್ದೆಲ್ಲ ತಾವು ಉದಾಹರಣೆಗಳನ್ನು ಕೊಟ್ಟಿರಿ ಸರ್. ತಮ್ಮ ಈ ರಾಜ ಪರಂಪರೆಯಲ್ಲಿ ಇಂಥ ರಾಜ ನನಗೆ ಭಾಳ ಆದರ್ಶ, ಅವರ ದಾರಿಯಲ್ಲೇ ನಡೀತೀನಿ ಅಂತ ಹೇಳುವಂಥದ್ದು ಯಾವುದಾದ್ರೂ ಉದಾಹರಣೆಗಳಿದ್ದಾವೆ, ಅಥವಾ ಸರ್ ಎಲ್ಲರೂ ದಾರಿನೋ ನಂದೇ ದಾರಿ ಅಂತ ಹೇಳ್ತೀರಾ ಸರ್? ಅಲ್ಲ, ಭಾಳಷ್ಟು ರಾಜರುಗಳಿದ್ದಾರೆ. ಅವರು ಎಲ್ಲರಿಗೂ
ಸ್ಫೂರ್ತಿಯಾಗಿರೋ ನಮ್ಮ ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅವ್ರ ಕಾಲದಲ್ಲಿ ನಡೆದಿರೋ ಎಲ್ಲ ಅಭಿವೃದ್ಧಿ ಕೆಲಸ ಇರ್ಬೋದು, ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸೋದಕ್ಕಾಗಿ ಯೋಜನೆಗಳಿರ್ಬೋದು, ಅಥವಾ ಆಡಳಿತ ಹೇಗೆ ನಡೀತೋ ಅದನ್ನು ಕೂಡ ಒಂದು ರೀತಿಯ ಸ್ಫೂರ್ತಿಯಾಗಿರ್ಬೋದು. ಅವರ ತಂದೆಯವರಾದ ಶ್ರೀಮನ್ ಮಹಾರಾಜ ಚಾಮರಾಜ ಒಡೆಯರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಜಾರಿ ಮಾಡಿದರು. ನಂತರ ನಮ್ಮ ಹಲವಾರು ಅಭಿವೃದ್ಧಿ ಕೆಲಸಕ್ಕೆ ಅವರೇ ಅಡಿಪಾಯ ನೆಟ್ಟಿದ್ದು ಅಂತ ಹೇಳ್ಬೋದು. ವಾಣಿವಿಲಾಸ ಸನ್ನಿಧಾನ, ನಾಲ್ವಡಿ ಅವರ ತಾಯಿ, ಅವರು ಕೂಡ ಭಾಳ ದೊಡ್ಡ ಸ್ಫೂರ್ತಿ ಅಂತ ಹೇಳ್ಬೋದು. ಅವ್ರ ಕಾಲದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, ಮತ್ತು ಅವರು ಕೂಡ ಒಂದು ರೀತಿ ಶೇಷಾದ್ರಿ ಅಯ್ಯರ್ ದಿವಾನರು ಆಗಿದ್ದರು. ಅಂದಿನ ಕಾಲ ಅವರೊಂದಿಗೆ ಭಾಳಷ್ಟು ಅಭಿವೃದ್ಧಿ ಕೆಲಸವನ್ನು ಪ್ರಾರಂಭ ಮಾಡಿದ್ರು. ಇವರೆಲ್ಲರೂ ಸ್ಫೂರ್ತಿ ಆಗುತ್ತಾರೆ. ನಮ್ಮ ತಾತನವರು ಕೂಡ ಅವ್ರ ಕಾಲದಲ್ಲಿ ಒಂದು ರೀತಿ ಆಧ್ಯಾತ್ಮಿಕ ಜಾಗೃತಿಯನ್ನು ಜನರಲ್ಲಿ ಬರಲಿಕ್ಕೆ ಭಾಳಷ್ಟು ಪುಸ್ತಕಗಳು ಬರೆದಿದ್ದಾರೆ. ಸಾಂಸ್ಕೃತಿಕ ಕಲೆ ಕಡೆ ಭಾಳಷ್ಟು ದೊಡ್ಡ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಮತ್ತು ಇಂಡಸ್ಟ್ರಿಯಲೈಸೇಷನ್ಗೋಸ್ಕರ HAL ಅನ್ನು ಕೂಡ ಅವರೇ ದಾನ ಮಾಡಿದರು ಏವಿಯೇಷನ್ ಸೆಕ್ಟರಲ್ಲಿ. ಮತ್ತು ಅವ್ರ ಕಾಲದಲ್ಲೇ ಅವರು ಶುರು ಮಾಡಿರುವ ಯೋಜನೆಗಳು, ಆಡಳಿತನೂ ಕೂಡ ಭಾಳ ಪ್ರೋಗ್ರೆಸಿವ್ ಆಗಿತ್ತು. ಅವ್ರ 5 year ಪ್ಲ್ಯಾನ್ನು ಭಾರತಕ್ಕಿಂತ ಮುಂಚೆ ನಮ್ಮ ತಾತನವರೇ ಪ್ರಾರಂಭ ಮಾಡಿದ್ದು ಮೈಸೂರಲ್ಲಿ. ಮತ್ತು ಅದ್ರ ಜೊತೆಗೆ ನಿಜವಾಗ್ಲೂ ಇವತ್ತು ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಏನು ಹೇಳ್ತೀವಿ, ಅದೇ ರೀತಿ ಅವರೇ ಅಧ್ಯಯನ ಮಾಡಿ ಅವರು ಜಾರಿ ಮಾಡಿದರು ಮೈಸೂರಲ್ಲಿ. ಅಂದರೆ ಯಾವ ರೀತಿ ವನ್ಯಜೀವಿ ಇರ್ಬೋದು, ಕಾಡಿರ್ಬೋದು, ಕೆರೆಗಳಿರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಅದು ಹೇಗೆ ಆರ್ಗ್ಯಾನಿಕ್ ಆಗಿ ಮಾಡಬೇಕು ಅಂತ, ಸಸ್ಟೈನಬಲ್ ಆಗಿ ಹೇಗೆ ಮಾಡ್ಬೋದು ಅಂತ ನಮ್ಮ ತಾತನವರೇ ಅಂದಿನ ಕಾಲದಲ್ಲೇ ಜಾರಿ ಮಾಡಿದ್ರು. ಸೊ ಇದೆಲ್ಲ ರಾಜರು ಒಂದು ರೀತಿಯ ಸ್ಫೂರ್ತಿ ನಮಗೆ. ಮತ್ತು ಅವರು ಮಾಡಿರೋ ಕೆಲಸನೇ ಜನರ ಪರವಾಗಿ ಏನು ಕೆಲಸ ಮಾಡಿದ್ರು ಅದು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುವಂಥದ್ದು ನಮ್ಗೆ ಆಸೆ ಇದೆ. ಸರ್, ಇಂಥ ಸಿದ್ಧಾಂತ ಅಂತ ಹೇಳುವಂಥದ್ದು ಯಾವುದಾದ್ರೂ ತಮಗೆ ಸಿದ್ಧಾಂತ ಅಂದರೆ ನೋಡಿ, ಮೋರಲೆಸ್ ಸೆಂಟ್ರಿಸ್ಟ್ ಇನ್ ಅವರ್ ಅಪ್ರೋಚ್. ಎಲ್ಲರೊಂದಿಗೆ ನಾವು ಕೆಲಸ ಮಾಡಬೇಕು. ಇವತ್ತು ಪ್ರತಿನಿಧಿ ಆದರೆ ಮುಂದೆ ಎಲ್ಲರ ಪ್ರತಿನಿಧಿ ಆಗ್ತೀವಿ. ಜಸ್ಟ್ ನಾಟ್ ನಮ್ಗೆ ಯಾರು ಮತ ಕೊಟ್ಟಿದ್ದಾರೋ ಅವ್ರ ಪ್ರತಿನಿಧಿ ಅಲ್ಲ, ಎಲ್ಲರ ಪ್ರತಿನಿಧಿ ಆಗ್ತೀವಿ. ಸೊ ಆ ಉದ್ದೇಶದಿಂದ ನಾವು ಕೆಲಸ ಮಾಡ್ತೀವಿ. ನೀವು ಕೇಳಬೇಕಂದ್ರೆ ವಿ ಆರ್ ಆಬ್ವಿಯಸ್ಲಿ ಮೋರ್ ಸೆಂಟ್ರಿಸ್ಟ್ ಇನ್ ಅವರ್ ಅಪ್ರೋಚ್. ಅಲ್ಲ, ಬಟ್ ನೀವು ಪ್ರತಿನಿಧಿಸುವಂಥ ಪಾರ್ಟಿಗೆ ಅದರದ್ದೇ ಆದಂಥ ಒಂದು ಐಡಿಯಾಲಜಿ ಇದೆ, ಹಿಂದೂ ರಾಷ್ಟ್ರ ಇರುತ್ತೆ, ಹಿಂದೂಯಿಸಮ್ ಅಂತ ಹೇಳಿ. ಅದರಲ್ಲೇನು ತಪ್ಪಿಲ್ಲ. ಅವ್ರು ಏನು ಮಾಡ್ತಾರೋ ಆ ಸಿದ್ಧಾಂತಕ್ಕೆ ನನ್ನ ರೀತಿ ಒಂದು ಹೊಂದಾಣಿಕೆ ಇದ್ದೇ ಇದೆ. ಈ ಸಂವಿಧಾನ ರಚಿಸಿದ ಸಮಯದಲ್ಲಿ ಆ ಸಂವಿಧಾನ ಎಲ್ಲ ಇದ್ರ ಬಗ್ಗೆ ಎಲ್ಲ ಕಾಳಜಿ ಇತ್ತು. ಸೊ ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಓಕೆ ಸರ್, ಇಂಥ ಆದರ್ಶ ರಾಜಕಾರಣಿ ಅಂತ ಯಾರಾದರೂ ತಮಗೆ ಇಷ್ಟ ಆಗಿರುವಂಥದ್ದು ಯಾರಾದರೂ ಇದೆ ಸರ್? ಈಗಾಗಲೇ ಹೇಳಿದ್ದೀನಿ, ನಮ್ಮ ಪ್ರಧಾನಮಂತ್ರಿ ಅವರು ಅವ್ರು ಯಾವ ರೀತಿಯಲ್ಲಿ ನಮ್ಮ ನಾಯಕತ್ವದ ಜವಾಬ್ದಾರಿ ಏನು ಮುಂದುವರಿತಾ ಇದ್ದಾರೆ, ಅವರ ನಡವಳಿಕೆ ಇರ್ಬೋದು, ಅವರ ಅಭಿವೃದ್ಧಿಯ ದೃಷ್ಟಿ ಇರ್ಬೋದು, ಮತ್ತು ಯಾವ ರೀತಿ ಭಾರತದ ಪಾರಂಪರ್ಯ ರಕ್ಷಣೆ ಮಾಡ್ತಾ ಇದ್ದಾರೆ, ಇದೆಲ್ಲ ಭಾಳ ಶ್ಲಾಘನೀಯ ಅಂತ ಹೇಳಿದ್ದೀನಿ. ಹಿಂದೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿನೂ ಕೂಡ ಒಂದು ರೀತಿಯ ಸ್ಫೂರ್ತಿ ಅಂತ ಹೇಳ್ಬೋದು. ಅವರ ನಡವಳಿಕೆಯೂ ಕೂಡ ಮತ್ತು ಅವರ ಅಪ್ರೋಚೂ ಕೂಡ ಒಂದು ರೀತಿ ಸ್ಫೂರ್ತಿಯಾಗಿದೆ. ಸೊ ಈ ಥರ ಬೇಕಾದಷ್ಟು ರಾಜಕಾರಣಿಗಳಿದ್ದಾವೆ. ಸರಿ, ರಾಜಕಾರಣದಲ್ಲಿ ಭಾಳ ಮಂದಿ ಹಿಂದೆಯಿಂದ ಮಾತಾಡ್ತಾರೆ, ಅಪಪ್ರಚಾರಗಳನ್ನೆಲ್ಲ ಮಾಡ್ತಾರೆ, ಅಡ್ಡಗೋಡೆ ಮೇಲೆ ಪ್ರಚಾರಗಳನ್ನೆಲ್ಲ ಮಾಡ್ತಾರೆ. ಈ ಅಪಪ್ರಚಾರಗಳಿಗೆಲ್ಲ ಏನು ಹೇಳ್ತೀರಿ ಸರ್? ರಾಜಕೀಯಕ್ಕೆ ಬಂದಾಗ ನನ್ನದಲ್ಲೇ ಕೆಲವು ಬೋಧನೆಗಳಿತ್ತು ಅಥವಾ ಕೆಲವು ತತ್ವಗಳಿತ್ತು, ಅದರೊಂದಿಗೆ ನಾನು ಕೆಲಸ ಮಾಡ್ತೀನಿ ಅಂತ. ಯಾರೇ ಆದರೂ ಮಾಡಿದ್ರೂ ನಾವು ಅದಕ್ಕೆ ಏನು ಜಾಸ್ತಿ ಗಮನವನ್ನು ಇಟ್ಕೊಳ್ಳಲ್ಲ. ನಮ್ಮ ಕೆಲಸಕ್ಕೆ ನಾವು ಮುಂದುವರಿತೀವಿ. ನಾನು ಹೇಳಿದ್ದೀನಿ, ಟೀಕೆಗಳು ಬೇಕಾಗಿದೆ, ಅದು ವ್ಯಾಲಿಡ್ ಆಗಿದ್ದರೆ ನಮ್ಮ ಕೆಲಸಕ್ಕಾಗಿ ಅದು ನಮಗೆ ವ್ಯಾಲಿಡ್ ಅನಿಸುತ್ತೆ, ಅದು ಸ್ವೀಕರಿಸಬೇಕು, ಅದನ್ನ ಬದಲಾವಣೆ ಮಾಡ್ಕೊಂಡು ಮುಂದುವರಿಬೇಕು. ಟೀಕೆ ಬೇಡ ಅಂತ ಎಲ್ಲೂ ಇಲ್ಲ. ಬಟ್ ಯಾವಾಗ ಅದು ದ್ವೇಷ ಮತ್ತು ಸುಮ್ಮನೆ ಅವಮಾನ ಮಾಡೋವಂಥದ್ದು ಕೆಲಸ ಎಲ್ಲ ಮಾಡುವಾಗ ಅದನ್ನ ನಾವು ಇಗ್ನೋರ್ ಮಾಡ್ಕೊಂಡು ಮುಂದುವರಿಬೇಕು, ಅಥವಾ ನುಂಗ್ಬಿಟ್ಟು ಮುಂದೆ. ಅಲ್ಲ, ಯಾಕೆ ಹೇಳಿದೆ ಅಂದರೆ ಭಾಳ ಮಂದಿ ಹೀಗೂ ಒಂದು ಅಪಪ್ರಚಾರ ಇದೆ ತಮ್ಮ ಬಗ್ಗೆ. ಯದುವೀರವರು ಫುಲ್ ಟೈಮ್ ಪಾಲಿಟಿಷಿಯನ್ ಪಾರ್ಟ್ ಟೈಮ್ ರಾಜನೋ, ಅಥವಾ ಫುಲ್ ಟೈಮ್ ರಾಜ ಪಾರ್ಟ್ ಟೈಮ್ ಪಾಲಿಟಿಷಿಯನು ಅಂತ. ಅದೇ ನಾನು ಹೇಳಿದ್ದೀನಿ, ರಾಜರ ಪದವಿ ಎಲ್ಲ ಏನು ಇಲ್ಲವೇ ಇಲ್ಲ. ಅದು ಬರೀ ಅರಮನೆ ಪಾರಂಪರೆಗೆ ಸೀಮಿತ ಆ ಪದ್ಧತಿಗಳಿರ್ಬೋದು, ಆ ವಿಧಿಗಳಿರ್ಬೋದು, ಅದನ್ನ ನಾವು ಮುಂದುವರಿಬೇಕಾಗಿದೆ. ಅದು ಬಿಟ್ಟರೆ ನಾವು ಎಲ್ಲೂ ಆ ಸಮಯದಲ್ಲೂ ಕೂಡ ಅದು ಮನೆಯ ಪಾರಂಪರೆ ಅಂತ ಮುಂದುವರಿತಾ ಇರೋದು, ಅದು ರಾಜರು ಅಂತ ನಾವು ಮುಂದುವರಿತಾ ಇಲ್ಲ. ಬಹುಶಃ ಅಂಥ ಒಂದು ದೃಷ್ಟಿಕೋನ ಇರ್ಬೋದು ಜನರಲ್ಲಿ. ಆದರೆ ಯಾವುದೇ ಒಂದು ವೃತ್ತಿಗೆ ನಾವು ಬಂದಿರುವಾಗ ಅದು ಸಂಪೂರ್ಣವಾಗಿ ಅದರಲ್ಲೇ ನಮ್ಮ ಅದನ್ನೇ ಮುಂದುವರಿಯುವಂಥದ್ದು ಉದ್ದೇಶ ಇರೋದು ನಮ್ಮದು. ಸರ್, ಎಲ್ಲ ಕಾಲದಲ್ಲೂ ಎಲ್ಲ ರಾಜಮನೆತನಗಳ ಮೇಲೆ ಷಡ್ಯಂತ್ರಗಳು ನಡೆದೇ ಇದೆ. ಇತಿಹಾಸ ತೆರೆದು ನೋಡಿದರೆ ಅನೇಕ ರಾಜಮನೆತನಗಳು ಅಳಿದು ಹೋಗಿಬಿಟ್ಟಿದ್ದಾವೆ. ಮೈಸೂರಿನ ಯದುವಂಶ ಮಾತ್ರ ಯಾಕೆ ಭಾಳ ಸುಸ್ಥಿರವಾಗಿದೆ ಅಂತ ಅನಿಸುತ್ತೆ ತಮಗೆ? ಏನು ಕಾರಣ ಇರ್ಬೋದು?
ಈಗ ತಾವು Again- ಟಿಪ್ಪು again ಸುಲ್ತಾನ್ ನಾನು- ತಗೊಳ್ಳಿ, ಇನ್ನೊಬ್ರು ಮತ್ತೊಬ್ರು ತಗೊಳ್ಳಿ, ಎಲ್ಲ ರಾಜ ಪರಂಪರೆಯವರು ಅಳಿದು ಹೋಗ್ಬಿಟ್ಟಿದ್ದಾರೆ. ಇವತ್ತಿಗೂ ಈ ರಾಜಮನೆತನ ಸುಸ್ಥಿರವಾಗಿದೆ ಅಂದರೆ ಅದಕ್ಕೆ ಏನು ಕಾರಣ? ಯಾವ ಮಾಡಿರೋ ಶಕ್ತಿ ಕೆಲ್ಸ- ಕಾಪಾಡ್ತಾ ಇದೆ ನಿಮ್ಮನ್ನು? ನಿಜವಾಗಿಯೂ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಜನರು, ಭಾರತೀಯರು ನಿಮಗೆ ಒಳ್ಳೆಯ ಅಭಿಪ್ರಾಯದಲ್ಲೇ ಇಟ್ಕೋತಾರೆ. ಅಂದಿನ ಕಾಲದಲ್ಲಿ ಮೈಸೂರು ಅರಸರು ಒಂದು ಒಳ್ಳೆ ಕೆಲಸ ಮಾಡಿದ್ರು. ಆಳ್ವಿಕೆ ಅವ್ರ ಕೈಯಲ್ಲಿರುವಾಗ ಜನರಿಗೆ ಒಂದು ಅವರ ಹಿತವನ್ನು ಕಾಪಾಡಿ ಅವರು ಮುಂದುವರೆದಿದ್ದರು. ಅದಕ್ಕಾಗಿ ಜನರಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಇದೆ ಅವ್ರ ಬಗ್ಗೆ. ಆ ಪರಂಪರೆಗೋಸ್ಕರ ಒಂದು ಗೌರವ ಇದೆ, ಜನರಲ್ಲಿ ಮರ್ಯಾದೆ ಉಂಟು, ಅದು ನಾವು ಸ್ವೀಕರಿಸ್ತೀವಿ. ಆದರೆ ಇವತ್ತಿನ ವ್ಯವಸ್ಥೆಗೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ. ಅಂದರೆ ತಾವು ಮಾಡಿದ ಒಳ್ಳೆ ಕೆಲಸಗಳೇ ನಿಮ್ಮ ಪರಂಪರೆಯನ್ನು ಕಾಪಾಡ್ತಾರೆ. ನಾನು ಮಾಡಿದಂತ ಹೇಳಿಲ್ಲ, ನಾನು ಹಿಂದಿನ ನಮ್ಮ ಪೂರ್ವಜರು ಮಾಡಿರೋದು. ಇವತ್ತಿನ ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡ್ತೀವಿ. ಸರ್, ತಮ್ಮ ಈ ಎಲೆಕ್ಷನ್ಗೆ ಚಾಮುಂಡೇಶ್ವರಿ ಆಶೀರ್ವಾದ ಇದೆಯಾ ಸರ್? ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರಿಗೂ ಇದೆ. ನೀವು ಅಲ್ಲಿ ಬಂದು ಯಾರೇ ಬಂದು ಪ್ರಾರ್ಥನೆ ಮಾಡಿದ್ರು ಎಲ್ಲರಿಗೂ ಒಂದು ಸಾಮಾನ್ಯ ದೃಷ್ಟಿಕೋನದಲ್ಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡ್ತಾಳೆ. ಸರ್, ರಾಜಕೀಯದಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕು ಅಂತ ಹೇಳ್ತಾರೆ ತಿಳಿದ ರಾಜಕಾರಣಿಗಳು ತಮ್ಮ ಅನುಭವದಲ್ಲಿ. ಯಾವ ಕಾಲದಲ್ಲಿ ಯಾವಾಗ ಯಾರ್ದು ಏನಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ. ತಮ್ಮ ವಿರುದ್ಧನೇ ಷಡ್ಯಂತ್ರ ಆಗೋದಿಲ್ಲ ಅಂತ ಏನು ಗ್ಯಾರಂಟಿ? ಇಲ್ಲ, ಅದು ಗ್ಯಾರಂಟಿ ಇಲ್ಲ. ಷಡ್ಯಂತ್ರ ಆಗೇ ಆಗುತ್ತೆ, ದ್ವೇಷ ಆಗೇ ಆಗುತ್ತೆ, ಅವಮಾನಗಳು ಆಗೇ ಆಗುತ್ತೆ, ಎಲ್ಲನೂ ಗೊತ್ತಿದೆ. ಎಲ್ಲಕ್ಕೂ ಸಿದ್ಧ ಆಗಿದ್ದೀವಿ. ನಾನು ಹೇಳಿದ್ದೆ ಮೊದಲನೇ ಇಂಟರ್ವ್ಯೂವಲ್ಲಿ, ಇದು ಸಾರಲ್ಲಿ ಯಾವಾಗಲೂ ಒಂದು ಸತಿ ಮೆಣಸಿನ್ಕಾಯಿ ಸಿಗ್ಬೋದು, ಇವಾಗ ಜಾಸ್ತಿ ಸಿಗುತ್ತೆ. ಅದನ್ನು ನುಂಗ್ಬಿಟ್ಟು ಭದ್ರವಾಗಿ ಇದ್ಕೊಂಡು ಮುಂದುವರಿಬೇಕಾಗುತ್ತೆ. ಓಕೆ ಸರ್, ಈಗ ತಮ್ಮ ಪೊಲಿಟಿಕಲ್ ಆ್ಯಂಬಿಷನ್ಸ್ ಇಂಥದ್ದೇನಾದರೂ ನಾನು ಮಾಡಬೇಕು ನನ್ನ ಕಾಲದಲ್ಲಿ ಅಂತ ಹೇಳುವಂಥದ್ದು ಏನಾದರೂ ಇದೆಯಾ ಸರ್? ಸದ್ಯದಲ್ಲಿ ನನಗೆ ಧ್ಯಾನ ಇರೋದು ಭಾಳ ಶಾರ್ಟ್ ಟರ್ಮು, ಈ ಚುನಾವಣೆಯಲ್ಲಿ ವಿಜೇತರಾಗೋದಕ್ಕೆ, ಫಲಿತಾಂಶ ನಮ್ಮ ಪರವಾಗಿ ಬರೋದಕ್ಕೆ. ಆದರೆ ಅಫ್ಕೋರ್ಸ್ ಲಾಂಗ್ ಟರ್ಮಲ್ಲೂ ನಾವು ಯೋಚನೆ ಮಾಡುವಾಗ ಮೈಸೂರು ಮತ್ತು ಕೊಡಗು ಭಾಗಕ್ಕೆ ಒಂದು ಒಳ್ಳೆಯ ಅಭಿವೃದ್ಧಿ ಕೊಡಬೇಕಾಗಿರೋ ಉದ್ದೇಶದಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅಷ್ಟು ಮುಂದೆ ಭವಿಷ್ಯದಲ್ಲೂ ನಾನೇನು ಯೋಚನೆ ಮಾಡಿಲ್ಲ. ಅಂದರೆ ಅಷ್ಟೊಂದು ಮುಂದೆ ಜನರು ನಮ್ಮನ್ನ ಆಯ್ಕೆ ಮಾಡಿದ್ರೆ ನಮ್ಮ ಧ್ಯಾನ ಇರೋದು ಮೈಸೂರು ಕೊಡಗು ಭಾಗದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಮಾಡೋಕ್ಕೆ, ಒಂದು ಒಳ್ಳೆಯ ಸಮಾಜ ಸೃಷ್ಟಿಸುವುದಕ್ಕಾಗಿ. ಸರ್, ಮೈತ್ರಿ ಇದೆ ತಮ್ಮ ಈಗ ಕರ್ನಾಟಕದಲ್ಲಿ ಜೆ ಡಿ ಎಸ್ ಜೊತೆಗೆ ನಮ್ಮ ಮೈತ್ರಿ ಮೈಸೂರಿನಲ್ಲಿ ಎಷ್ಟರ ಮಟ್ಟಿಗೆ ಲಾಭ ನಷ್ಟ ಲೆಕ್ಕಾಚಾರ ಇದೆ ಸರ್? ಪ್ಲಸ್ಗಿಂತ ಪ್ಲಸ್ ಆಗುತ್ತೆ. ಅದು ಭಾಳ ದೊಡ್ಡ ಲಾಭ ನಮಗೆ. ನಮ್ಮ JDS ಹಿರಿಯರು ಮೈಸೂರು ಭಾಗದಲ್ಲಿ ಭಾಳ ಅನುಭವ ಇದೆ ಅವ್ರದ್ದೇನೆ. ಸೊ ಅವರೆಲ್ಲ ಪ್ಲಸ್ ಆಗುತ್ತೆ ನಮಗೆ. ಸರ್, ತಾವು ಬರೀ ಮೈಸೂರಿಗಷ್ಟೇ ಸೀಮಿತ ಆಗಿರ್ತೀರೋ ಅಥವಾ ಪಕ್ಷದಗೋಸ್ಕರ ಬೇರೆ ಕಡೆಗೂ ಪ್ರಚಾರ ಮಾಡ್ತೀರೋ? ಅದು ಪಕ್ಷ ತೀರ್ಮಾನ ಮಾಡ್ತದೆ. ಅವ್ರಿಗೆ ಗೊತ್ತಿದೆ ಮೈಸೂರು ಮನೆತನಕ್ಕೆ ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಆದರೆ ಅವ್ರು ತೀರ್ಮಾನ ಮಾಡ್ತಾರೆ. ನಾನು ನನ್ನ ಸಾಮಾನ್ಯ ಅಭ್ಯರ್ಥಿಯಾಗಿ ನಾನು ನೋಡ್ಕೊಂಡಿದ್ದೀನಿ. ನಮ್ಮ ಮೈಸೂರು ಕೊಡಗು ಭಾಗದಲ್ಲಿ ನನ್ನ ಧ್ಯಾನ ಇದೆ. ಅವ್ರು ಕೇಳಿದ್ರೆ ನಾವು ಅದು ಸ್ವೀಕಾರ ಮಾಡ್ತೀವಿ. ಸರ್, ಪದೇ ಈ ಭಾಗದಲ್ಲಿ ಭಾಳ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ವಾಟರ್ ಡಿಸ್ಪ್ಯೂಟು. ಈಗಂತೂ ಪೂರ್ತಿ ಬತ್ತು ಹೋಗುವಂಥ ಲೆವೆಲಿಗೆ ಬಂದಿದೆ. ಇದಕ್ಕೆ ಏನು ಪರಿಹಾರ ಅಂತೀರಿ ಸರ್? ನಿಮ್ಗೆ ಗೊತ್ತಿದೆ, ಕೆಲವು ಜುಡಿಷಿಯಲ್ ಬಾಡಿಗಳಿದ್ದಾವೆ, ನಮ್ಮ ವಾಟರ್ ಟ್ರಿಬ್ಯುನಲ್ ಇರ್ಬೋದು ಮತ್ತು ಅನೇಕ ಜುಡಿಷಿಯಲ್ ಬಾಡಿಗಳು. ಅಲ್ಲಿ ಹೋಗ್ಬಿಟ್ಟು ನಮ್ಮ ಪರವಾಗಿ ಏನೇನು ಸಲಹೆ ಇರ್ಬೋದು, ನಮ್ಮ ರಾಜ್ಯ ಸರ್ಕಾರದಿಂದಬೋದು, ಕೇಂದ್ರ ಸರ್ಕಾರದಲ್ಲಿರ್ಬೋದು, ಅದೆಲ್ಲನೂ ಹೋಗಿ ಮಂಡಿಸಬೇಕು. ಅದರ ಮೂಲಕ ನಾವು ಇದು ಪರಿಹಾರ ಮಾಡಬೇಕು. ಅಂದರೆ ಈ ಭಾಗದ ಜನರ ನೀರಿನ ಹಕ್ಕನ್ನು ಕಾಪಾಡ್ತೀರಾ ತಾವು? ಅಫ್ಕೋರ್ಸ್ ಮಾಡಲೇಬೇಕು. ಜನರ ಪ್ರತಿನಿಧಿಯಾಗಿ ಅವರ ಪರವಾಗಿ ನಾವು ನಿಂತ್ಕೋಬೇಕಾಗಿದೆ. ನೀರು ನಮ್ಮ ಮೂಲ ಕರ್ತವ್ಯ, ನಮ್ಮ ಮೂಲ ಹಕ್ಕು ಆಗುತ್ತೆ. ಸೊ ಅದಕ್ಕಾಗಿ ಅದು ನಿಂತ್ಕೊಳ್ಳೇಬೇಕಾಗಿದೆ. ಅದರಲ್ಲಿ ಏನು ಪ್ರಶ್ನೆ ಅಂಥದ್ದೇನೂ ಇಲ್ಲವೇ ಇಲ್ಲ. ಸರ್, ಈ ಹಿಂದಿನ ಕಾಂಗ್ರೆಸ್ ಗವರ್ಮೆಂಟಿಗೂ ಈ ದೇಶದಲ್ಲಿದ್ದಂಥ UPA ಗವರ್ಮೆಂಟಿಗೂ NDA ಗವರ್ಮೆಂಟಿಗೂ ಈ ಆಡಳಿತ ಅವಧಿಯಲ್ಲಿ ಏನು ಡಿಫ್ರೆನ್ಸ್ ಅನ್ನು ನೋಡಿದ್ದೀರಿ ಸರ್? ಈಗ ನಿಜವಾಗಿಯೂ ಭಾರತ ಬಲಿಷ್ಠ ಆಗಿದೆಯಾ ವಿಶ್ವದಲ್ಲಿ? ಹೌದು, ವಿಶ್ವ ಮಟ್ಟದಲ್ಲಿ ಇವಾಗ ಭಾರತದ ಬಗ್ಗೆ ಒಂದು ದೊಡ್ಡ ಗಮನ ಬಂದಿದೆ. ನಮ್ಮ ಭಾರತ ಪಾರಂಪರೆ ಜೊತೆಗೆ ಅದರ ರಕ್ಷಣೆ ಜೊತೆಗೆ ಏನು ಕಾರಣಗಳಂತ ಹೇಳ್ಬೋದಾತು? ಬಲಿಷ್ಠ ಆಗ್ಲಿಕ್ಕೆ ಏನು ಕಾರಣಗಳು? ನಮಗೆ 500 ವರ್ಷದ ಇತಿಹಾಸ ಇರುವಂಥದ್ದು. 500 ವರ್ಷಕ್ಕೆ ಸಮಸ್ಯೆ ಆಗಿರುವ ರಾಮ ಮಂದಿರ ಅದರ ಪರಿಹಾರ ಆಗಿದೆ. ಸ್ವಾತಂತ್ರ್ಯದಿಂದ ಇರುವ ಇಶ್ಯೂ, ನಮ್ಮ ಆರ್ಟಿಕಲ್ 370 ಇರ್ಬೋದು, ಅದೊಂದು ಪರಿಹಾರ ಆಗಿದೆ. ಅಂಥ ಅನೇಕ ಲೆಗಸಿ ಇಶ್ಯೂಗಳನ್ನು ಪರಿಹರಿಸ್ತಾ ಬಂದಿದೆ. ಅದರ ಜೊತೆಗೆ ಅಭಿವೃದ್ಧಿ ಲೆಕ್ಕದಲ್ಲಿ ಈಗ ಏರ್ಪೋರ್ಟ್ ಎಕ್ಸ್ಪ್ಯಾನ್ಷನ್ಗಳಾಗಿದ್ದಾವೆ, ಹೈವೇ ಎಕ್ಸ್ಪ್ಯಾನ್ಷನ್ಗಳಾಗಿದ್ದಾವೆ, ಇನ್ಫ್ರಾಸ್ಟ್ರಕ್ಚರ್ ಎಕ್ಸ್ಪ್ಯಾನ್ಷನ್ಗಳಿದೆ. ಸ್ಟ್ಯಾಂಡಪ್ ಇಂಡಿಯಾ ಮೂಲಕ ಸ್ಟಾರ್ಟಪ್ಗಳಿಗೆ ದೊಡ್ಡ ಪ್ರೋತ್ಸಾಹ ಆಗಿದೆ. ಹಿಂದುಳಿದ ವರ್ಗಕ್ಕೆ ಬರೀ ಉದ್ಯೋಗಿ ಆಕಾಂಕ್ಷಿಗಳಲ್ಲ, ಉದ್ಯೋಗಿ ಸೃಷ್ಟಿಕರ್ತರು ಆಗಬೇಕು ಅಂತ ಉದ್ದೇಶದಲ್ಲಿ ಪ್ರಧಾನಮಂತ್ರಿ ಅವರು ಕೆಲಸ ಮಾಡ್ತಾಯಿದ್ದಾರೆ. ಅದು ಬಿಟ್ಟರೆ ಇಡೀ ಸಮಾಜದ ಪರಿಸ್ಥಿತಿ ಹೇಗಿದೆ ಅದನ್ನ ಒಂದು ಉತ್ತಮಗೊಳಿಸೋದಂಥದ್ದು ಮಾಡ್ತಾಯಿದ್ದಾರೆ. ರೈತರ ಇನ್ಕಮ್ ಡಬಲ್ ಮಾಡಬೇಕು ಅಂತ ಉದ್ದೇಶದಲ್ಲಿ ಕೆಲಸ ಮಾಡಿದ್ದಾರೆ. ಆರ್ಥಿಕ ಪ್ರಗತಿಯಲ್ಲಿ ಲೆಕ್ಕದಲ್ಲಿ ನೀವು ನೋಡೋಕ್ಕೆ ಹೋದರೆ ಇವಾಗ ನಾವು GDP ಮೂಲಕ 5ನೇ ಸ್ಥಾನದಲ್ಲಿದ್ದೀವಿ.
ನಮ್ಮ ಎಲ್ಲರ ಉದ್ದೇಶ ಇರೋದು ಇದು 3ನೇ ಸ್ಥಾನಕ್ಕೆ ಬರಬೇಕು ಅಂತ. ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯಲ್ಲಿ ಆಗಲೇ 3ನೇ ಸ್ಥಾನದಲ್ಲಿದ್ದೀವಿ, ಇವತ್ತು ಅದಕ್ಕಿಂತ ಜಾಸ್ತಿಯಲ್ಲಿ ಹೋಗ್ತೀವಿ ಇವಾಗ. ಸೊ ಇದೆಲ್ಲ ನೋಡೋಕ್ಕೆ ಹೋದರೆ ಆಗಲೇ ಕಳೆದ 10 ವರ್ಷದಿಂದ ಇದೆಲ್ಲ ದೇಶದ ಪ್ರಗತಿಗಾಗಿ ಭಾಳಷ್ಟು ಕೆಲಸಗಳು ನಡೆದಿದೆ. ಭಾರತೀಯ ಪಾರಂಪರ್ಯ ರಕ್ಷಣೆ ಆಗ್ತಾಯಿದೆ. ಯೋಗ ಅಂಥದ್ದು ದೊಡ್ಡ ಪ್ರೋತ್ಸಾಹ ಮೈಸೂರಿಗೆ. ಯೋಗ ಪರಂಪರೆ ಇಲ್ಲಿ ವೈಯಕ್ತಿಕವಾಗಿ ಕೆಲವು ಜನರಿಂದ ಅದು ರಕ್ಷಣೆ ಆಗ್ತಾಯಿತ್ತು. ಈಗ ಪ್ರಧಾನಮಂತ್ರಿ ಅವರ ಕಚೇರಿಯಿಂದಾನೇ ಅದು ಸಾಫ್ಟ್ ಪವರ್ ಅಂತ ಬಳಸ್ತಾ ಇದ್ದಾರೆ. ಅದಕ್ಕಾಗಿ ಒಂದು ದೊಡ್ಡ ವಿಶ್ವಮಟ್ಟದಲ್ಲೇ ಅದು ದೊಡ್ಡ ಜಾಗೃತಿ ಬಂದಿದೆ. ಯೋಗ ಎಷ್ಟು ಲಾಭ ಆಗುತ್ತೆ ನಮ್ಮ ಮೆಂಟಲ್ ಹೆಲ್ತ್ಗೋಸ್ಕರ ಮತ್ತು ಫಿಸಿಕಲ್ ಹೆಲ್ತ್ಗೋಸ್ಕರನೂ ಕೂಡ. ಇದೆಲ್ಲನೂ ಭಾಳ ಭಾರತಕ್ಕೋಸ್ಕರ ದೊಡ್ಡ ಲಾಭ ಆಗಿದೆ. ಓಕೆ ಸರ್, ಇಡೀ ದೇಶದಲ್ಲಿ ಮತ್ತೆ ಮೋದಿಯವರು ಅಧಿಕಾರಕ್ಕೆ ಬರ್ತಾರೆ ಸರ್? ಎಷ್ಟು ಸೀಟ್ ಈ ಥರದ್ದು ಏನಾದರೂ ಎಕ್ಸ್ಪೆಕ್ಟೇಷನ್? ಮೋದಿ ಅವರು ಅಧಿಕಾರಕ್ಕೆ ಬರ್ತಾರೆ. ಅವ್ರ ಏಮ್ ಅಂತ ಅವ್ರ ಗುರಿ ಆಗಲೇ ಹೇಳಿದ್ದಾರೆ, 370 ಸೀಟ್ಸ್ ಬೇಕಾಗಿದೆ ಅಂತ, ಮತ್ತು NDAಗೆ ಸುಮಾರು 400 ಸೀಟ್ ಬೇಕು ಅಂತ ಅವರು ಇಟ್ಟಿದ್ದಾರೆ. ಅಗೇನ್ ಅದು ನನ್ನ ಇದು ಫೋಕಸ್ ಇರೋದು ನಮ್ಮ ಮೈಸೂರು ಮತ್ತು ಕೊಡಗು ಮೇಲೆ. ನಮ್ಮ ಹಿರಿಯ ನಾಯಕರು, ಮುಖಂಡರು, ಅನುಭವ ಇರೋರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಮತ್ತು ಇದ್ರ ಬಗ್ಗೆ ಎಲ್ಲ ನಿಮಗೆ ಸ್ಪಷ್ಟತೆಯನ್ನು ಕೊಡ್ತಾರೆ. ನಾನು ಈಗಲೇ ಬಂದಿರೋದು ರಾಜಕೀಯಕ್ಕೆ, ಈಗಲೇ ಪಕ್ಷ ಸೇರಿರೋದು, ನಮ್ಮ ಧ್ಯಾನ ಇರೋದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಮೇಲೆ. ಹೋಗಲಿ, ತಾವು ಸಂಸದರಾದರೆ ಏನಾದರೂ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಅಂತ ಏನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ? ನಾನೇನು ಆ ಥರ ಏನೂ ನಿರೀಕ್ಷೆ ಇಲ್ಲ. ನನ್ನ ಧ್ಯಾನ ಇರೋದು ಶಾರ್ಟ್ ಟರ್ಮ್ ಆಗಿ ಹೇಳಿದ್ದೀನಿ, ಈ ಚುನಾವಣೆಯಲ್ಲಿ ವಿಜೇತರಾಗಬೇಕು ಅಂತ. ನಂತರ ಅಫ್ಕೋರ್ಸ್ ನಮ್ಮದೇ ಆದ ಕೆಲವು ಯೋಜನೆಗಳಿದೆ, ಆದರೆ ಅದು ಫಸ್ಟ್ ಮೊದಲನೇದಾಗಿ ನಾವು ಗೆಲ್ಲಬೇಕಾಗಿದೆ. ಅದೆಲ್ಲನೂ ನಾವು ಜಾರಿ ಮಾಡಬೇಕಂದ್ರೆ ಗೆಲ್ಲಬೇಕಾಗಿದೆ. ಸರ್, ತಮ್ಮ ಆಸ್ತಿ ವಿವರವನ್ನು ನಾನು ನೋಡಿದೆ. ನಮ್ಮ ರಾಜರ ಬಳಿ ಒಂದು ಮನೆ ಇಲ್ಲ, ಒಂದು ಕಾರ್ ಇಲ್ಲ, ಒಂದು ಸ್ಕೂಟರ್ ಇಲ್ಲ ಅಂತ ಕೇಳ್ಪಟ್ಟೆ. ಅದು ನಾನೇನು ಮಾಡೋಕ್ಕಾಗುತ್ತೆ. ಅದು ನಮ್ಮ ತಾಯಿಯವರ ಹೆಸರಿನಲ್ಲಿ ಆಸ್ತಿ ಇದೆ, ಅವರ ಉತ್ತರಾಧಿಕಾರಿ ಆಗಿದ್ದೀನಿ ನಾನು. ಸೊ ಅದಕ್ಕಾಗಿ ನಮ್ಮ ಭಾರತ ಪಾರಂಪರ್ಯದಲ್ಲಿ ನಾವು ತಂದೆ ತಾಯಿಯೊಂದಿಗೆ ಇರ್ತೀವಿ. ಅವ್ರ ಮನೆಯಲ್ಲೇ ಇರೋದು. ಇದು ಭಾರತೀಯ ಪಾರಂಪರೆ ಆಗಿದೆ, ಕನ್ನಡಿಗರ ಪಾರಂಪರೆ ಆಗಿದೆ. ನಮ್ಮ ತಾಯಿಯವ್ರ ಮನೆಯಲ್ಲೇ ನಾನು ಇರೋದು. ಸರ್, ತಾವು ಇಷ್ಟೊತ್ತು ಏನು ಮಾತಾಡ್ತಾ ಇದ್ದೀರಿ, ತಾವು ಅಂದರೆ ಆಪೋಸಿಟ್ ಪಾರ್ಟಿಯವರ ಮುಂದೆ ಅಭಿವೃದ್ಧಿ ವಿಚಾರಗಳನ್ನು ಇಟ್ಕೊಂಡೇ ತಾವು ಪಾಲಿಟಿಕ್ಸ್ ಮಾಡ್ತಾ ಇದ್ದೀವಿ, ವಿನಾ ತಾವು ಯುದ್ಧಕ್ಕೆ ಹೋಗ್ತಾ ಇಲ್ಲ. ಈಗ ಪಾಲಿಟಿಕ್ಸ್ ಅಂತ ಹೇಳಿದ್ರೆ ಯುದ್ಧನು, ಒಂದು ಪಕ್ಷದವರು ಇನ್ನೊಂದು ಪಕ್ಷದ ಮೇಲೆ ಸೈದ್ಧಾಂತಿಕವಾಗಿ ಒಂದು ಯುದ್ಧ ಮಾಡ್ತಾರೆ. ಬಟ್ ತಾವು ಮಾತ್ರ ಅಭಿವೃದ್ಧಿ ವಿಚಾರ ಇಟ್ಕೊಂಡು ಹೋಗ್ತಾ ಇದ್ದೀರಿ. ಒಂದು ದೃಷ್ಟಿಕೋನದಲ್ಲಿ ಹೌದು ಯುದ್ಧ ಅಂತ ಹೇಳ್ಬೋದು. ಆದರೆ ನಾವು ಸಮಾಜಕ್ಕೆ ನಿಜವಾದ ಸೇವೆ ಮಾಡಬೇಕಂದ್ರೆ ಮತ್ತು ವ್ಯವಸ್ಥೆಗೆ ಒಂದು ಗೌರವ ಕೊಡಬೇಕಂದ್ರೆ ನಾವು ಅಭಿವೃದ್ಧಿಯಲ್ಲೇ ರಾಜಕೀಯ ಮಾಡಬೇಕಾಗಿದೆ. ಸರಿ ಸರ್, ನನ್ನ ಕೊನೆಯ ಪ್ರಶ್ನೆ, ಮೈಸೂರು ಕೊಡಗು ಭಾಗದ ಜನ BJPಗೆ ಯಾಕೆ ವೋಟ್ ಹಾಕಬೇಕು? ನಮ್ಮ ಪ್ರಧಾನಮಂತ್ರಿಯವರು ಮಾಡಿರುವ ಕೆಲಸ ಈ ಕಳೆದ 10 ವರ್ಷದಲ್ಲಿ ನಿಜವಾಗ್ಲೂ ಶ್ಲಾಘನೀಯದು. ಭಾರತೀಯ ಪಾರಂಪರ್ಯ ರಕ್ಷಣೆ ಮಾಡೋ ಜೊತೆಗೆ ಅವರು ಭಾರತದ ಅಭಿವೃದ್ಧಿ ಹಾಗೂ ಇವತ್ತಿನ ಸೂಕ್ತವಾದ ಸೌಲಭ್ಯಗಳನ್ನು ನಮಗೆಲ್ಲರಿಗೂ ಮುಟ್ಟಿಸಿದ್ದಾರೆ. ಅದರ ಜೊತೆಗೆ ಇಡೀ ಸಮಾಜದ ಒಂದು ಪರಿಸ್ಥಿತಿ ಉತ್ತಮಗೊಳಿಸುವುದಕ್ಕಾಗಿ ಹಲವಾರು ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ, ಅನೇಕ ಸ್ಕೀಮ್ಗಳಿದ್ದಾವೆ. ಇದೆಲ್ಲನೂ ನೋಡ್ತಾ ಇಡೀ ದೇಶ ಒಂದು ಪ್ರಗತಿಗೋಸ್ಕರ ಬೇಕಾದಷ್ಟು ಕೆಲಸವನ್ನು ಮಾಡಿದ್ದಾರೆ. ಇದೆಲ್ಲನೂ ನಾವು ಮುಂದುವರಿಬೇಕಾಗಿದೆ ಮತ್ತು ದೇಶ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾಗಿದೆ. ಈ ವಿಕಸಿತ ಭಾರತ ಇವತ್ತಲ್ಲ ನಾಳೆಯಲ್ಲ 2047ವರೆಗೂ ಅವರು ದೃಷ್ಟಿ ನೆಟ್ಟಿದ್ದಾರೆ. ಪಾಶ್ಚಾತ್ಯ ದೇಶಕ್ಕಿಂತ ಹೆಚ್ಚು ನಾವು ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತ ಉದ್ದೇಶದಿಂದ ಕೆಲಸ ಮಾಡ್ತಾಯಿದ್ದಾರೆ. ಬರೀ ನಮಗಲ್ಲ, ನಮ್ಮ ಮುಂಬರೋ ಪೀಳಿಗೆಗೂ ಕೂಡ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಸುವುದಕ್ಕಾಗಿ ಅವರು ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲನೂ ಭಾಳ ಶ್ಲಾಘನೀಯದು. ಅವ್ರಿಗೆ ಒಂದು ಸೇತುವೆಯಾಗಿ ಇಲ್ಲಿ ಮೈಸೂರು ಕೊಡಗುಲು ಕೂಡ ನಾವು ಒಂದು ಒಳ್ಳೆಯ ಅಭಿವೃದ್ಧಿ ಮಾಡ್ತೀವಿ ಅಂತ ನಮ್ಮ ಉದ್ದೇಶ. ಓಕೆ, ಯದುವೀರವರೇ, ಇಷ್ಟೊತ್ತು ಈ ಚರ್ಚೆಯಲ್ಲಿ ಪಾಲ್ಗೊಂಡ್ರೆ ತಮ್ಮ ಧನ್ಯವಾದಗಳು. ನಮಸ್ಕಾರ, ಧನ್ಯವಾದ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.